press the bell icon on the YouTube app and never miss another update. Hi students, today I am going to discuss with you a new chapter that is shapes and patterns. So ಈ ಚಾಪ್ಟ್ರಲ್ಲಿ ನೀವು ಕ್ಲೋಸ್ಡ್ ಫಿಗರ್, ಓಪನ್ ಫಿಗರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ. ನೆಕ್ಸ್ಟು ಸರ್ಕಲ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ, ಸರ್ಕಲ್ ರಿಲೇಟೆಡ್ ಟರ್ಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ, ಹಾಗೆ ಸರ್ಕಲನ್ನು ಹೇಗೆ ಡ್ರಾ ಮಾಡಬೇಕು ಕಾಂಪಾಸ್ ಹೆಲ್ಪಿಂದ ಅದನ್ನು ನೀವು ಡಿಸ್ಕಸ್ ಮಾಡ್ತೀರಾ, ಡ್ರಾ ಮಾಡ್ತೀರಾ. ನೆಕ್ಸ್ಟು ಸಿಮಿಟ್ರಿ, ಲೈನ್ ಆಫ್ ಸಿಮಿಟ್ರಿ ಬಗ್ಗೆ ಡಿಸ್ಕಸ್ ಮಾಡ್ತೀರಾ, ಮೀನ್ಸ್ ಸಿಮಿಟ್ರಿಕಲ್ ಆ್ಯಂಡ್ ನಾನ್ ಸಿಮಿಟ್ರಿಕಲ್ ಫಿಗರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ರಿಫ್ಲೆಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ಪ್ಯಾಟರ್ನ್ಸ್, ದೆನ್ ಸೀಕ್ರೆಟ್ ಕೋಡ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಫಸ್ಟ್ ಸಬ್ ಟಾಪಿಕ್ ಓಪನ್ ಆ್ಯಂಡ್ ಕ್ಲೋಸ್ಡ್ ಫಿಗರ್ ಆರ್ ಕ್ಲೋಸ್ಡ್ ಆ್ಯಂಡ್ ಓಪನ್ ಫಿಗರ್ಸ್. ಕ್ಲೋಸ್ಡ್ ಆ್ಯಂಡ್ ಓಪನ್ ಫಿಗರ್ಸ್. ಕ್ಲೋಸ್ಡ್ ಆ್ಯಂಡ್ ಓಪನ್ ಫಿಗರ್ಸ್. ಸೊ ಕ್ಲೋಸ್ಡ್ ಫಿಗರ್ ಅಂದರೆ ಫಿಗರ್ಸ್ ದಟ್ ಸ್ಟಾರ್ಟ್ ಆ್ಯಂಡ್ ಎಂಡ್ ಅಟ್ ಸೇಮ್ ಪ್ಲೇಸ್ ಆರ್ ಸೇಮ್ ಪಾಯಿಂಟ್ ಈಸ್ ಕಾಲ್ಡ್ ಕ್ಲೋಸ್ಡ್ ಫಿಗರ್. ಸೊ ಕ್ಲೋಸ್ಡ್ ಫಿಗರ್ ಅಂದರೆ ಸೊ ನಾವು ಯಾವ ಪಾಯಿಂಟಿಂದ ಸ್ಟಾರ್ಟ್ ಮಾಡ್ತೀವಿ ಅಥವಾ ಯಾವ ಪ್ಲೇಸಿಂದ ನಾವು ಸ್ಟಾರ್ಟ್ ಮಾಡ್ತೀವೋ ಆ ಫಿಗರ್ ಸೇಮ್ ಅದೇ ಪ್ಲೇಸಿಗೆ ಎಂಡ್ ಆಗುತ್ತೆ. ಇದನ್ನು ನಾವು ಕ್ಲೋಸ್ಡ್ ಫಿಗರ್ ಅಂತ ಕರಿತೀವಿ. ಇದು ಫಿಗರ್ ಏನಾಗಿದೆ, ಕ್ಲೋಸ್ ಆಗಿದೆ, ಹೌದಲ್ವಾ? ಇದನ್ನು ನಾವು ಕ್ಲೋಸ್ಡ್ ಫಿಗರ್ ಅಂತ ಕರಿತೀವಿ. ಸೊ ಸೇಮ್ ಪ್ಲೇಸಿಂದ ಸ್ಟಾರ್ಟ್ ಮಾಡಿ ಸೊ ಏನು ಮಾಡ್ತೀವಿ, ಸೇಮ್ ಅದೇ ಪ್ಲೇಸಿಗೆ ನಾವು ಏನು ಮಾಡ್ತೀವಿ, ಎಂಡ್ ಮಾಡ್ತೀವಿ. ಇದನ್ನು ನಾವು ಏನಂತ ಕರಿತೀವಿ, ಕ್ಲೋಸ್ಡ್ ಫಿಗರ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಇದನ್ನು ಕ್ಲೋಸ್ಡ್ ಫಿಗರ್ ಆಗುತ್ತೆ. ಓಕೆನಾ? ಸೊ ಓಪನ್ ಫಿಗರ್ಸ್ ಅಂದರೆ ಫಿಗರ್ಸ್ ದಟ್ ಸ್ಟಾರ್ಟ್ ಅಟ್ ಒನ್ ಪ್ಲೇಸ್ ಆ್ಯಂಡ್ ಎಂಡ್ ಅಟ್ ಅನದರ್ ಪ್ಲೇಸ್. ಸೊ ಓಪನ್ ಫಿಗರ್ಸ್ ಅಂದರೆ ಏನಪ್ಪ ಅಂದರೆ ಫಿಗರು ಒಂದು ಪ್ಲೇಸಿಂದ ಸ್ಟಾರ್ಟ್ ಆಗಿ ಇನ್ನೊಂದು ಪ್ಲೇಸಿಗೆ, ಬೇರೆ ಪ್ಲೇಸಿಗೆ ಎಂಡ್ ಆಗುತ್ತೆ, ಅಥವಾ ಒನ್ ಪಾಯಿಂಟಿಂದ ಸ್ಟಾರ್ಟ್ ಆಗಿ ಬೇರೆ ಪಾಯಿಂಟಿಗೆ ಎಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ಲೈನ್ ಇಲ್ಲಿಂದ ಸ್ಟಾರ್ಟ್ ಆಯಿತು, ಇಲ್ಲಿಗೆ ಎಂಡ್ ಆಯಿತು, ಹೌದಲ್ವಾ? ಸೊ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಹೌದಲ್ವಾ, ಇದು ಓಪನ್ ಫಿಗರ್ ಆಗುತ್ತೆ. ಸೊ ಈ ಪಾಯಿಂಟಿಂದ ಸ್ಟಾರ್ಟ್ ಆಗಿದೆ, ಈ ಪಾಯಿಂಟಿಗೆ ಬೇರೆ ಅನದರ್ ಪಾಯಿಂಟಿಗೆ ಎಂಡ್ ಆಗಿದೆ, ಅದನ್ನು ನಾವು ಓಪನ್ ಫಿಗರ್ಸ್ ಅಂತ ಕರಿತೀವಿ. ತುಂಬ ಸಿಂಪಲ್ ಇದೆ. ಕ್ಲೋಸ್ಡ್ ಫಿಗರ್ ಅಂದರೆ ಯಾವ ಪಾಯಿಂಟಿಂದ ಸ್ಟಾರ್ಟ್ ಮಾಡಿರ್ತೀವಿ ಅದೇ ಪಾಯಿಂಟಿಗೆ ಎಂಡ್ ಆಗುತ್ತೆ, ಆರ್ ಯಾವ ಪ್ಲೇಸಿಂದ ಸ್ಟಾರ್ಟ್ ಮಾಡಿರ್ತೀವಿ ಅದೇ ಪ್ಲೇಸಿಗೆ ಎಂಡ್ ಆಗುತ್ತೆ. ಇದನ್ನು ನಾವು ಕ್ಲೋಸ್ಡ್ ಫಿಗರ್ಸ್ ಅಂತೀವಿ. ಓಪನ್ ಫಿಗರ್ ಅಂದರೆ ಫಿಗರ್ ಓಪನ್ ಆಗಿರುತ್ತೆ, ಹೌದಲ್ವಾ? ಸೊ ನಾವು ಯಾವ ಪ್ಲೇಸಿಂದ ಅವ್ರು ಯಾವ ಪಾಯಿಂಟಿಂದ ಸ್ಟಾರ್ಟ್ ಮಾಡಿರ್ತೀವಿ ಇನ್ನು ಬೇರೆ ಪಾಯಿಂಟಿಗೆ ಏನಾಗುತ್ತೆ ಆ ಫಿಗರ್ ಎಂಡ್ ಆಗುತ್ತೆ. ಇದನ್ನು ನಾವು ಓಪನ್ ಫಿಗರ್ ಅಂತ ಕರಿತೀವಿ. ಸೊ ಈಗ ಕ್ಲೋಸ್ಡ್ ಫಿಗರಲ್ಲಿ ತುಂಬ ಟೈಪ್ಸ್ ಇದೆ, ಹೌದಲ್ವಾ? ಏನು, ಕ್ಲೋಸ್ಡ್ ಫಿಗರಲ್ಲಿ ತುಂಬ ಟೈಪ್ಸ್ ಇದೆ. ಸೊ ನಾವು ಪಾಲಿಗಾನ್ಸ್ ಅಂತ ಒನ್ ಟೈಪ್ ಕ್ಲೋಸ್ಡ್ ಫಿಗರಲ್ಲಿ. ಏನು, ಕ್ಲೋಸ್ಡ್ ಫಿಗರಲ್ಲಿ ಸೊ ಒನ್ ಮೋರ್ ಟೈಪ್ ಇದೆ, ಯಾವುದಪ್ಪ ಅಂದರೆ ಪಾಲಿಗಾನ್ಸ್. ಸೊ ಪಾಲಿಗಾನ್ಸ್ ಅಂದರೆ ಈ ಫಿಗರ್ಸನ್ನ ನಾವು ಏನು ಮಾಡ್ತೀವಪ್ಪ ಅಂದರೆ ಓನ್ಲಿ ಸ್ಟ್ರೈಟ್ ಲೈನಿಂದ ಡ್ರಾ ಮಾಡಿ ಈ ಫಿಗರ್ಸನ್ನ ನಾವು ಡ್ರಾ ಮಾಡ್ತೀವಿ. ಅಂದರೆ ಓನ್ಲಿ ಸ್ಟ್ರೈಟ್ ಲೈನನ್ನು ಯೂಸ್ ಮಾಡಿ ಆ ಸ್ಟ್ರೈಟ್ ಲೈನನ್ನು ಡ್ರಾ ಮಾಡಿ ಏನು ಈ ಫಿಗರನ್ನು ಡ್ರಾ ಮಾಡುವಾಗ ನಾವು ಓನ್ಲಿ ಸ್ಟ್ರೈಟ್ ಲೈನ್ಸನ್ನು ಯೂಸ್ ಮಾಡ್ತೀವಿ. ಇದನ್ನು ನಾವು ಪಾಲಿಗಾನ್ಸ್ ಅಂತ ಕರಿತೀವಿ. ಸಮ್ ಕ್ಲೋಸ್ಡ್ ಶೇಪ್ಸ್ ಆರ್ ಫಾರ್ಮ್ಡ್ ಓನ್ಲಿ ವಿತ್ ಸ್ಟ್ರೈಟ್ ಲೈನ್ಸ್. ದೇ ಆರ್ ಕಾಲ್ಡ್ ಪಾಲಿಗಾನ್ಸ್. ಫಾರ್ ಎಕ್ಸಾಂಪಲ್, ಸೊ ನಾವು 3 ಸ್ಟ್ರೈಟ್ ಲೈನ್ನ ಇಲ್ಲಿ ಯೂಸ್ ಮಾಡಿದ್ದೀವಿ, ಹೌದಲ್ವಾ? ಫಿಗರು ಕ್ಲೋಸ್ ಆಗಿದೆ, ಹೌದಲ್ವಾ? ಸೊ ಇಲ್ಲಿ ನೋಡ್ರಿ, ಈ ಪಾಯಿಂಟಿಂದ ನಾನು ಸ್ಟಾರ್ಟ್ ಮಾಡ್ತೀನಿ, ಈ ಫಿಗರನ್ನ 1 ಸೆಕೆಂಡ್ ನಾನು ಬರಿತಿದ್ದೀನಿ, ಹೌದಲ್ವಾ? ಸೊ ಈ ಪಾಯಿಂಟಿಂದ ಸ್ಟಾರ್ಟ್ ಮಾಡಿದ್ದೀನಿ, ಸೇಮ್ ಇದೇ ಪಾಯಿಂಟಿಗೆ ಎಂಡ್ ಮಾಡಿದ್ದೀನಿ. ಫಿಗರ್ ಕ್ಲೋಸು ಇದೆ, ಓನ್ಲಿ ಏನಿದೆ ಸ್ಟ್ರೈಟ್ ಲೈನ್ ಯೂಸ್ ಮಾಡಿದ್ದೀನಿ, ಹೌದಲ್ವ? ಇದು ನಾನು ಪಾಲಿಗಾನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ರಿ, ಸೊ ಇಲ್ಲಿನೂ ಏನು ಮಾಡಿದ್ದೀನಿ, ಸ್ಟ್ರೈಟ್ ಲೈನ್ಸನ್ನು ಯೂಸ್ ಮಾಡಿದ್ದೀನಿ, ಹೌದಲ್ವಾ? ಎಷ್ಟು 4 ಸ್ಟ್ರೈಟ್ ಲೈನ್ಸನ್ನು ಯೂಸ್ ಮಾಡಿದ್ದೀನಿ. ಇದು 3 ಸ್ಟ್ರೈಟ್ ಲೈನ್ ಇದೆ, ಇದನ್ನು ನಾವು ಏನಂತ ಕರಿತೀವಿ, ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಇದು 3 ಲೈನ್ಡ್ ಪಾಲಿಗಾನ್, ಇದನ್ನು ನಾವು ಟ್ರಯಾಂಗಲ್ ಅಂತ ಕರಿತೀವಿ. ಇದು 4 ಲೈನ್ಡ್ ಪಾಲಿಗಾನ್, ಓನ್ಲಿ 4 ಲೈನ್ಸ್ ಇದೆ. ಈ ಪಾಲಿಗಾನನ್ನು ನಾವು ಏನಂತ ಕರಿತೀವಿ, ಕ್ವಾಡ್ರಿಲ್ಯಾಟರಲ್ ಅಂತ ಕರಿತೀವಿ. ಏನಂತ ಕರಿತೀವಿ, ಕ್ವಾಡ್ರಿಲ್ಯಾಟರಲ್ ಅಂತ ಕರಿತೀವಿ, ಹೌದಲ್ವಾ? ಸೊ ಒನ್ ಮೋರ್ ಕ್ಲೋಸ್ಡ್ ಫಿಗರ್. ಸೊ ಏನು, ಸ್ಟ್ರೈಟ್ ಲೈನಲ್ಲಿ ಡ್ರಾ ಮಾಡಿರೋ ಇನ್ನೊಂದು ಕ್ಲೋಸ್ಡ್ ಫಿಗರ್ ಅಂದರೆ, ಸೊ ನೋಡ್ರಿ, ಸೊ ಇದನ್ನು ಒಂದು ಪಾಲಿಗಾನ್ ಕ್ಲೋಸ್ಡ್ ಫಿಗರು. ಯಾವ ಲೈನಲ್ಲಾಗಿದೆ, ಯಾವ ಲೈನಿಂದ ಫಾರ್ಮ್ ಆಗಿದೆ, ಸೊ ಓನ್ಲಿ ಸ್ಟ್ರೈಟ್ ಲೈನಿಂದ ಫಾರ್ಮ್ ಆಗಿದೆ, ಹೌದಲ್ವಾ? ಸೊ ಹಾಗೆ ಸೊ ಇಲ್ಲೊಂದು
ಕ್ಲೋಸ್ಡ್ ಫಿಗರ್ ಇದೆ ಮೀನ್ಸ್ ಪಾಲಿಗಾನ್, ಹೌದಲ್ವಾ? ಸೊ ಇದನ್ನೆಲ್ಲ ನಾವು ಏನಂತ ಕರಿತೀವಿ? ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ. ಸೊ ಯಾವುದನ್ನ ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ? ಫಿಗರು ಕ್ಲೋಸ್ಡ್ ಇರಬೇಕು, ಸೊ ಸ್ಟ್ರೈಟ್ ಲೈನಲ್ಲೇ ಫಾರ್ಮ್ ಆಗಿರಬೇಕು, ದೆನ್ ಏನು 4 ಲೈನ್ಸ್ ಇರುತ್ತೆ, 4 ಲೈನ್ಸ್ ಆರ್ 4 ಸೈಡ್ ಇದ್ರೆ ಇದನ್ನು ನಾವು ಕ್ವಾಡ್ರಿಲ್ಯಾಟರಲ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ವಾಡ್ರಿಲ್ಯಾಟರಲ್ಸ್ ಅಂತ ಕರಿತೀವಿ, ಹೌದಲ್ವಾ? ಏನು? ಪಾಲಿಗಾನ್ ವಿತ್ 4 ಲೈನ್ ಸೆಗ್ಮೆಂಟ್ಸ್ ಈಸ್ ಕಾಲ್ಡ್ ಕ್ವಾಡ್ರಿಲ್ಯಾಟರಲ್. ಇಲ್ಲಿ ನೋಡ್ರಿ, ಇಲ್ಲಿ ಸೊ ಇಲ್ಲಿ ಫಿಗರ್ ಇದೆ, 1 2 3 4 ಸೈಡ್ಸ್ ಇದೆ, 4 ಲೈನ್ ಸೆಗ್ಮೆಂಟ್ ಇದೆ ಆರ್ 4 ಲೈನ್ಸ್ ಇದೆ ಅಂತ ಕರಿಬೋದು. ಇಲ್ಲೂ ಸಹ 1 2 3 4 ಲೈನ್ ಇದೆ, ಸೊ 4 ಸೈಡ್ಸ್ ಇದೆ, 1 2 3 4 ಲೈನ್ ಇದೆ ಆರ್ 4 ಸೈಡ್ಸ್ ಇದೆ, ಹೌದಲ್ವಾ? ಈ ಥರ ಫಿಗರ್ಸನ್ನ ಕ್ಲೋಸ್ಡ್ ಫಿಗರ್ ವಿತ್ ಸ್ಟ್ರೈಟ್ ಲೈನಿಂದ ಫಾರ್ಮ್ ಆಗಿರೋ ಫಿಗರನ್ನು ಪಾಲಿಗಾನ್ ಅಂತ ಕರಿತೀವಿ. ಸೊ 4 ಸೈಡ್ಸ್ ಇದ್ದರೆ ಅದನ್ನು ಕ್ವಾಡ್ರಿಲ್ಯಾಟರಲ್ ಅಂತ ಕರಿತೀವಿ. ಸೊ ಯಾವುದೇ ಫಿಗರ್ ಕ್ಲೋಸ್ ಆಗಿರಲಿ, ಅದು ಸ್ಟ್ರೈಟ್ ಲೈನಿಂದ ಫಾರ್ಮ್ ಆಗಿದ್ರೆ ಅದು ನಾವು ಪಾಲಿಗಾನ್ಸ್ ಅಂತ ಕರಿತೀವಿ. 4 ಸೈಡ್ಸ್ ಇದ್ದರೆ, 4 ಲೈನ್ಸ್ ಇದ್ದರೆ ಆ ಫಿಗರನ್ನು ನಾವು ಕ್ವಾಡ್ರಿಲ್ಯಾಟರಲ್ ಅಂತ ಕರಿತೀವಿ. ಸೊ 3 ಲೈನ್ ಸೆಗ್ಮೆಂಟ್ ಇದ್ರೆ ಏನಂತ ಕರಿತೀವಿ? ಟ್ರಯಾಂಗಲ್ ಅಂತ ಕರಿತೀವಿ. ಆಲ್ರೆಡಿ ನೀವು ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ದೀರಾ, ಟ್ರಯಾಂಗಲ್ ಬಗ್ಗೆ ಎಲ್ಲ, ಹೌದಲ್ವಾ? ಏನು? ಸೊ ಏನು ಪಾಲಿಗಾನ್ಸ್ ಅಂದರೆ ಏನಂದರೆ ಸಮ್ ಕ್ಲೋಸ್ಡ್ ಶೇಪ್ಸ್ ಆರ್ ಫಾರ್ಮ್ಡ್ ಬೈ ಸ್ಟ್ರೈಟ್ ಲೈನ್ಸ್. ದಿಸ್ ಟೈಪ್ ಆಫ್ ಫಿಗರ್ಸ್ ಆರ್ ಕಾಲ್ಡ್ ಪಾಲಿಗಾನ್ಸ್. ಸೊ ಸಮ್ ಪಾಲಿಗಾನ್ಸನ್ನ ನಾವು ಏನು ಪಾಲಿಗಾನ್ಸ್ 3 ಸೈಡ್ ಇದ್ದರೆ ಸೊ ಅದನ್ನು ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಪಾಲಿಗಾನ್ಗೆ 4 ಸೈಡ್ಸ್ ಇದ್ದರೆ ನಾವು ಕ್ವಾಡ್ರಿಲ್ಯಾಟರಲ್ ಅಂತ ಕರಿತೀವಿ, ಓಕೆನಾ? ನೆಕ್ಸ್ಟು ಸೊ 1 ಮೂರು ಕ್ವಾಡ್ರಿಲ್ಯಾಟರಲ್ ಯಾವುದಪ್ಪ ಅಂದರೆ ಸೊ ಇದು ರೆಕ್ಟ್ಯಾಂಗಲ್, ಹೌದಲ್ವಾ? ಈ ರೆಕ್ಟ್ಯಾಂಗಲ್ಗೂ ಏನಿದೆ, ಎಷ್ಟಿದೆ? 4 ಸೈಡ್ಸ್ ಇದೆ, 1 2 3 4 ಸೈಡ್ಸ್ ಇದೆ. ಸೊ ಇದು ಸ್ಕ್ವೇರಿಗೂ 4 ಸೈಡ್ಸ್ ಇದೆ. ಸೊ ಇದಕ್ಕೆ ಏನು ಡಿಫ್ರೆನ್ಸ್ ಅಪ್ಪ ಅಂದರೆ ಸೊ ಇದರ ಆಪೋಸಿಟ್ ಸೈಡ್ಸ್, ರೆಕ್ಟ್ಯಾಂಗಲ್ನ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇರುತ್ತೆ. ಈ ಸೈಡಿಗೆ ಈ ಸೈಡ್ ಈಕ್ವಲ್ ಇರುತ್ತೆ, ಈ ಸೈಡಿಗೆ ಈ ಸೈಡ್ ಈಕ್ವಲ್ ಇರುತ್ತೆ, ಓಕೆನಾ? ಸೊ ಇಲ್ಲಿ ಸ್ಕ್ವೇರ್ ಏನಪ್ಪ ಅಂದರೆ ಸ್ಕ್ವೇರಿಗೆ ಆಲ್ ದ ಸೈಡ್ಸ್ ಆರ್ ಈಕ್ವಲ್, ಸ್ಕ್ವೇರ್ನ ಎಲ್ಲ ಸೈಡ್ಸು ಏನು ಈಕ್ವಲ್ ಇರುತ್ತೆ. ರೆಕ್ಟ್ಯಾಂಗಲ್ ಈಸ್ ಎ ಸ್ಪೆಷಲ್ ಕ್ವಾಡ್ರಿಲ್ಯಾಟರಲ್. ಏನು? ರೆಕ್ಟ್ಯಾಂಗಲ್ ಈಸ್ ಎ ಸ್ಪೆಷಲ್ ಕ್ವಾಡ್ರಿಲ್ಯಾಟರಲ್ in which opposite sides are equal length. ಏನು? rectangle is a special type of quadrilateral, ಹೌದಲ್ವಾ? so in which opposite sides are equal, so square is a special type of rectangle. so square ಸಹ special type of rectangle, but ಇದರಲ್ಲಿ 4 sides are equal, ಎಲ್ಲ ಸೈಡ್ಸು ಈಕ್ವಲ್ ಇರುತ್ತೆ. ಸೊ ಈಗ ಸಪೋಸ್ ರೆಕ್ಟ್ಯಾಂಗಲ್ ಇದು ಈ ಸೈಡ್ 5 ಸೆಂಟಿಮೀಟರ್ ಇದೆ ಅಂದರೆ ಸೊ ಇದರ ಆಪೋಸಿಟಲ್ಲಿರೋ ಸೈಡು ಈ ಸೈಡು ಸೇಮ್ 5 ಸೆಂಟಿಮೀಟ್ರ್ ಇರುತ್ತೆ. ಸಪೋಸ್ ಈ ಸೈಡ್ 3 ಸೆಂಟಿಮೀಟ್ರ್ ಇದೆ ಅಂದರೆ ಈ ಸೈಡಿಗೆ ಆಪೋಸಿಟ್ ಯಾವ ಸೈಡ್ ಇದೆ? ಈ ಸೈಡ್ ಇದೆ, ಹೌದಲ್ವಾ? ಈ ಸೈಡ್ 3 ಸೆಂಟಿಮೀಟ್ರ್ ಇರುತ್ತೆ. ಇದು ರೆಕ್ಟ್ಯಾಂಗಲ್ ಸ್ಪೆಷಾಲಿಟಿ. ಸೊ ಸ್ಕ್ವೇರ್ ಅಂದರೆ ಆಲ್ ದ ಸೈಡ್ಸ್ ಆರ್ ಈಕ್ವಲ್. ಸಪೋಸ್ ಈ ಸೈಡ್ 5 ಸೆಂಟಿಮೀಟ್ರ್ ಇದೆ ಅಂದರೆ ಸೊ ರಿಮೇನಿಂಗ್ ಸೈಡ್ಸ್ ಎಲ್ಲ ಏನು 5 ಸೆಂಟಿಮೀಟ್ರ್ ಇರುತ್ತೆ, ಓಕೆನಾ? ಸೊ ದೀಸ್ ಆರ್ ಸ್ಪೆಷಲ್ ಟೈಪ್ ಆಫ್ quadrilaterals or special type of polygons, ಹೌದಲ್ವಾ? ಸೊ ಪಾಲಿಗಾನ್ ಅಂದರೆ ನಥಿಂಗ್ ಬಟ್ ಕ್ಲೋಸ್ಡ್ ಫಿಗರ್, ಹೌದಲ್ವಾ? ಆ ಫಿಗರ್ಸ್ ಓನ್ಲಿ ಸ್ಟ್ರೈಟ್ ಲೈನಿಂದ ಫಾರ್ಮ್ ಆಗಿರುತ್ತೆ, ಓಕೆನಾ? ಅದನ್ನು ನಾವು ಪಾಲಿಗಾನ್ಸ್ ಅಂತ ಕರಿತೀವಿ. 3 ಸ್ಟ್ರೈಟ್ ಲೈನಿಂದ ಫಾರ್ಮ್ ಆಗಿದ್ರೆ ಅದನ್ನು ನಾವು ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಪಾಲಿಗಾನ್ ಇದೆಯಲ್ಲ 4 ಸೈಡ್ ಇದ್ದರೆ ಅದನ್ನು ನಾವು ಕ್ವಾಡ್ರಿಲ್ಯಾಟರಲ್ ಅಂತ ಕರಿತೀವಿ. ಸೊ ರೆಕ್ಟ್ಯಾಂಗಲ್ ಆಗಿರ್ಬೋದು, ಸ್ಕ್ವೇರ್ ಆಗಿರ್ಬೋದು, ಪ್ಯಾರಲೆಲೋಗ್ರಾಮ್ ಆಗಿರ್ಬೋದು, ಅದೆಲ್ಲ ಏನು ಟ್ರೆಪೀಸಿಯಮ್ ಆಗಿರ್ಬೋದು, ಅವೆಲ್ಲ ಏನು ಕ್ವಾಡ್ರಿಲ್ಯಾಟರಲ್ಸ್. ಸೊ ಈಗ ಓಪನ್ ಆ್ಯಂಡ್ ಕ್ಲೋಸ್ಡ್ ಫಿಗರ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ, ಹೌದಲ್ವಾ? ಅದರ ರಿಲೇಟೆಡ್ ಎಕ್ಸಸೈಸ್ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಎಕ್ಸಸೈಸ್ 7.1. ಸೊ ಎಲ್ಲರೂ ಟೆಕ್ಸ್ಟ್ ಬುಕ್ ನೋಡ್ಕೋಬೇಕಾಗುತ್ತೆ. ಪೇಜ್ ನಂಬರ್ 100, ಎಕ್ಸಸೈಸ್ 7.1. ಪುಟ್ ಎ ಟಿಕ್ ರೈಟ್ ಆನ್ ದ ಕ್ಲೋಸ್ಡ್ ಕರ್ವ್ಸ್ ಆ್ಯಂಡ್ ಕ್ರಾಸ್ ಇಂಟು ಆನ್ ದ ಓಪನ್ ಕರ್ವ್ಸ್. ಸೊ ಏನು ಮಾಡಬೇಕು? ಇಲ್ಲಿ ಕ್ಲೋಸ್ಡ್ ಫಿಗರ್ ಯಾವುದು, ಓಪನ್ ಫಿಗರ್ ಯಾವುದು, ಅದನ್ನು ನೋಡಿ ನಾವೇನು ಮಾಡಬೇಕು? ಟಿಕ್ ಹಾಕಬೇಕು. ಸೊ ಕ್ಲೋಸ್ಡ್ ಫಿಗರ್ಸ್ ಆಗಿದ್ರೆ ಕ್ಲೋಸ್ಡ್ ಫಿಗರ್ಸ್ ಇದ್ದರೆ ಸೊ ರೈಟ್ ಟಿಕ್ ಹಾಕಬೇಕು. ಸೊ ಓಪನ್ ಫಿಗರ್ಸ್ ಇದ್ದರೆ ಓಪನ್ ಕರ್ವ್ಸ್ ಆರ್ ಓಪನ್ ಫಿಗರ್ಸ್ ಇದ್ದರೆ ಇಂಟು ಮಾರ್ಕ್, ಓಕೆನಾ? ಸೊ ಎ ಪ್ರಾಬ್ಲಮ್ ಹೇಗಿದೆ ಇದು?
ಈ ಥರ ಇದೆ, ಹೌದಲ್ವಾ? ಸೊ ಈ ಪಾಯಿಂಟಿಂದ ಸ್ಟಾರ್ಟ್ ಆಗಿ, ಸೊ ಈ ಪಾಯಿಂಟಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಗಿದೆ? ಇದು ಬೇರೆ ಪಾಯಿಂಟಿಗೆ ಎಂಡ್ ಆಗಿದೆ. ಸೊ ಹಾಗಾದ್ರೆ ಇದು ಓಪನ್ ಫಿಗರ್ ಆಗುತ್ತೆ. ಸೊ ಇದನ್ನು ನಾವು ಇಂಟು ಅಂತ ಮಾರ್ಕ್ ಹಾಕೋಣ, ಓಕೆನಾ? ನೆಕ್ಸ್ಟು ಬಿ ಪ್ರಾಬ್ಲಮ್, ಹೌದಲ್ವಾ? ಸೊ ಹೇಗಿದೆ? ಸೊ ಇಲ್ಲಿ ನೋಡ್ರಿ, ಈ ಪಾಯಿಂಟಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ, ಹೌದಲ್ವಾ? ಹೌದಲ್ವಾ? ಸೊ ನಾನು ಈ ಪಾಯಿಂಟಿಂದ ಸ್ಟಾರ್ಟ್ ಮಾಡಿ ಫಿಗರ್ ಎಲ್ಲ ಡ್ರಾ ಮಾಡಿ ಸೇಮ್ ಪಾಯಿಂಟಿಗೆ ಎಂಡ್ ಮಾಡಿದೆ. ಸೊ ಹಾಗಾದ್ರೆ ಇದು ಕ್ಲೋಸ್ಡ್ ಫಿಗರ್ ಆಗುತ್ತೆ. ಕ್ಲೋಸ್ಡ್ ಫಿಗರ್ ಆದರೆ ಇದನ್ನು ನಾವು ರೈಟ್ ಮಾರ್ಕ್ ಹಾಕೋಣ, ಓಕೆನಾ? ಸೊ ರಿಮೈನಿಂಗ್ ಪ್ರಾಬ್ಲಮ್ಸು ಕ್ಲೋಸ್ಡ್ ಯಾವುದು, ಓಪನ್ ಯಾವುದು ಅಂತೇಳಿ ನೀವು ಫೈಂಡ್ ಔಟ್ ಮಾಡಿ ಟೆಕ್ಸ್ಟ್ ಬುಕ್ಕಲ್ಲೇ ಸೊ ಕ್ರಾಸ್ ಔಟ್ ಮಾಡಬೇಕು, ರೈಟ್ ಮಾರ್ಕನ್ನು ಹಾಕಬೇಕಾಗುತ್ತೆ, ಓಕೆನಾ? ಹೋಮ್ವರ್ಕ್ ಮಾಡಬೇಕು ರಿಮೈನಿಂಗ್ ಪ್ರಾಬ್ಲಮ್ಸ್ ನೀವು. ನೆಕ್ಸ್ಟು ಸೆಕೆಂಡ್ ಮೇನ್, ಪುಟ್ ಎ ಟಿಕ್ ರೈಟ್ ಆನ್ ದ ಪಾಲಿಗಾನ್ಸ್. ಸೊ ಪಾಲಿಗಾನ್ಸ್ ಯಾವುದು ಅದನ್ನು ಫೈಂಡ್ ಔಟ್ ಮಾಡಿ ನಾವೇನು ಮಾಡಬೇಕು? ಸೊ ಏನು ಮಾಡಬೇಕು? ನಾವು ರೈಟ್ ಮಾರ್ಕ್ ಟಿಕ್ ಮಾಡಬೇಕು. ಸೊ ಒಂದು ಮೈಂಡಲ್ಲಿ ನೆನಪಿರಲಿ, ಪಾಲಿಗಾನ್ ಅಂದರೆ ಏನು? ಫಿಗರ್, ಕ್ಲೋಸ್ಡ್ ಫಿಗರ್, ಬಟ್ ಆ ಫಿಗರ್ ಓನ್ಲಿ ಸ್ಟ್ರೈಟ್ ಲೈನಿಂದ ಫಾರ್ಮ್ ಆಗಿರುತ್ತೆ. ಹೇಗಾದರೂ ಇರಲಿ ಅದು ಫಿಗರ್ ಸ್ಟ್ರೈಟ್ ಲೈನಿಂದ ಫಾರ್ಮ್ ಆದರೆ ಅದು ಪಾಲಿಗಾನ್ ಆಗುತ್ತೆ, ಓಕೆನಾ? ಸೊ ಎ ಪ್ರಾಬ್ಲಮ್, ಸೆಕೆಂಡ್ ಮೇನ್ ಎ ಪ್ರಾಬ್ಲಮ್, ಹೌದಲ್ವಾ? ಸೊ ಫಿಗರ್ ಯಾವ ಥರ ಇದೆ? ಸೊ ಈ ಥರ ಇದೆ, ಹೌದಲ್ವಾ? ಫಿಗರ್ ಹೌದಲ್ವಾ? ಸೊ ಫಿಗರು ಓನ್ಲಿ ಸ್ಟ್ರೈಟ್ ಲೈನ್ ಇದೆ, ಇದರಲ್ಲಿ ಕರ್ವ್ಡ್ ಲೈನ್ ಇಲ್ಲ, ಓನ್ಲಿ ಸ್ಟ್ರೈಟ್ ಲೈನಿಂದ ಫಾರ್ಮ್ ಆಗಿದೆ. ಸೊ ಹಾಗಾದ್ರೆ ಇದು ಪಾಲಿಗಾನ್ ಆಗುತ್ತೆ. ಇದಕ್ಕೆ ರೈಟ್ ಮಾರ್ಕ್ ಹಾಕೋಣ, ಹೇಗಾದರೂ ಇರಲಿ ಬಟ್ ಓನ್ಲಿ ಸ್ಟ್ರೈಟ್ ಲೈನ್ ಇರಬೇಕು, ಓಕೆನಾ? ಸೊ ಹಾಗೆ ಬಿ ಪ್ರಾಬ್ಲಮ್ ನೋಡ್ರಿ ಇಲ್ಲಿ. ಸೊ ಫಿಗರ್ ಕ್ಲೋಸ್ ಆಗಿದೆ, ಪಾಲಿಗಾನ್, ಹೌದಲ್ವಾ? ಓನ್ಲಿ ಸ್ಟ್ರೈಟ್ ಲೈನ್ ಇದೆ, ಹೌದಲ್ವಾ? ಸೊ ಇದು ಪಾಲಿಗಾನ್. ಸೊ ನೆಕ್ಸ್ಟ್ ಈ ಪ್ರಾಬ್ಲಮ್ ನೋಡ್ರಿ, ಓಕೆನಾ? ಇದು ಕರ್ವ್ಡ್ ಲೈನ್, ಹೌದಲ್ವಾ? ಇದು ಕ್ಲೋಸ್ಡ್ ಫಿಗರ್ ಹೌದು, ಬಟ್ ಪಾಲಿಗಾನ್ ಅಲ್ಲ, ಹೌದಲ್ವಾ? ಸೊ ಸ್ಟ್ರೈಟ್ ಲೈನಿಂದ ಫಾರ್ಮ್ ಆಗಿಲ್ಲ, ಇದು ಕರ್ವ್ಡ್ ಲೈನಿಂದ ಫಾರ್ಮ್ ಆಗಿದೆ, ಹೌದಲ್ವಾ? ಸೊ ಇದು ಪಾಲಿಗಾನ್ ಅಲ್ಲ. ಸೊ ರಿಮೈನಿಂಗ್ ಪ್ರಾಬ್ಲಮ್ಸ್ ನೀವು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಥರ್ಡ್ ಮೇನ್, ಟಿಕ್ ರೈಟ್ ದ ಆಬ್ಜೆಕ್ಟ್ ದಟ್ ಕ್ಯಾನ್ ಗಿವ್ ಎ ಪಾಲಿಗಾನ್ ಆನ್ ಟ್ರೇಸಿಂಗ್, ಓಕೆನಾ? ಆ ಫಿಗರನ್ನು ನಾವು ಇಟ್ಟಾಗ, ನಾವು ಟ್ರೇಸ್ ಮಾಡಿದಾಗ ಏನು ಮಾಡಬೇಕು? ಟ್ರೇಸ್ ಮಾಡಿದಾಗ ಸೊ ಪಾಲಿಗಾನ್ ಶೇಪ್ ಬರಬೇಕು, ಓಕೆನಾ? ಫಸ್ಟ್ ಒನ್ ಏನಿದೆ, ಎರೇಸರ್ ಇದೆ, ಓಕೆನಾ? ಸೊ ನಾನು ಏನು ಮಾಡ್ತೀನಿ, ಈ ಡಸ್ಟರನ್ನು ಇಟ್ಟು ನಾನು ಏನು ಮಾಡ್ತಿದ್ದೀನಿ, ಇಲ್ಲಿ ಟ್ರೇಸ್ ಮಾಡ್ತೀನಿ. ಸೊ ಲೈನ್ ಹಾಕ್ತೀನಿ. ಸೊ ಲೈನ್ ಹಾಕಿದಾಗ ಅದು ಪಾಲಿಗಾನ್ ಫಾರ್ಮ್ ಆಗುತ್ತೋ ಏನು ನೋಡೋಣ, ಓಕೆನಾ? ಸೊ ಇದ್ರ ಬೇಸನ್ನು ಇಟ್ಟು ನಾನು ಏನು ಮಾಡ್ತಿದ್ದೀನಿ, ಇಲ್ಲಿ ಈ ಥರ ಟ್ರೇಸ್ ಮಾಡ್ತಿದ್ದೀನಿ, ಓಕೆನಾ? ಫಿಗರನ್ನು, ಹೌದಲ್ವಾ? ಓಕೆ. ಸೊ ಸ್ಟ್ರೈಟ್ ಲೈನ್ ಇದೆ, ಹೌದಲ್ವಾ? ಸೊ ಯಾವುದಕ್ಕೆ ಟಿಕ್ ಹಾಕಬೇಕು? ಫಿಗರನ್ನು ಇಟ್ಟು ನಾವೇನು ಮಾಡಬೇಕು, ಅಲ್ಲಿ ಎರೇಸರ್ ಇದೆ, ನಾನು ಡಸ್ಟರನ್ನು ಇಟ್ಟು ಏನು ಮಾಡಿದೆ, ನಾನು ಸೊ ಟ್ರೇಸ್ ಮಾಡಿದೆ. ಇದನ್ನು ಟ್ರೇಸ್ ಮಾಡಿದಾಗ ಏನು ಬಂತು? ಪಾಲಿಗಾನ್ ಫಾರ್ಮ್ ಆಯಿತು. ಸೊ ಹಾಗಾದರೆ ಸೊ ಇದಕ್ಕೆ ರೈಟ್ ಮಾರ್ಕ್ ಹಾಕಬೇಕು. ಸೊ ಹಾಗೆ ಬಿ ಪ್ರಾಬ್ಲಮ್ ಏನಿದೆ, ಬುಕ್ ಇದೆ, ಟೆಕ್ಸ್ಟ್ ಬುಕ್ ಇದೆ, ಹೌದಲ್ವಾ? ಸೊ ಈಗ ನಾನು ಏನು ಮಾಡ್ತಿದ್ದೀನಿ, ಟೆಕ್ಸ್ಟ್ ಬುಕ್ಕನ್ನು ಇಟ್ಟು ನಾನು ಏನು ಮಾಡ್ತಿದ್ದೀನಿ, ಇಲ್ಲಿ ಟ್ರೇಸ್ ಮಾಡ್ತಿದ್ದೀನಿ. ಇಲ್ಲಿ ಹೌದಲ್ವಾ? ಟ್ರೇಸ್ ಮಾಡಿದೆ, ಹೌದಲ್ವಾ? ಟ್ರೇಸ್ ಮಾಡಿದಾಗ ಸೊ ಪಾಲಿಗಾನ್, ಕ್ಲೋಸ್ಡ್ ಫಿಗರ್, ಓನ್ಲಿ ಸ್ಟ್ರೈಟ್ ಲೈನ್ ಇದೆ, ಹೌದಲ್ವಾ? ಸೊ ಇದಕ್ಕೆ ನಾವು ರೈಟ್ ಮಾರ್ಕ್ ಹಾಕೋಣ. ಸೊ ಇದೇ ಥರ ನೆಕ್ಸ್ಟ್ ಏನು ಮಾಡಬೇಕು? ಸೊ ನೀವೇ ಈ ಫಿಗರ್ಸನ್ನು ನೋಡಿ ನೀವೇ ಥಿಂಕ್ ಮಾಡ್ಬೋದು, ಅದನ್ನು ಮೈಂಡಲ್ಲೇ ನೀವು ಟ್ರೇಸ್ ಮಾಡ್ಬೋದು. ಟ್ರೇಸ್ ಮಾಡಿ ಅದು ಪಾಲಿಗಾನು ಓನ್ಲಿ ಸ್ಟ್ರೈಟ್ ಲೈನಿಂದ ಫಾರ್ಮ್ ಆಗುತ್ತಾ, ನಾವು ಟ್ರೇಸ್ ಮಾಡಿದಾಗ ಓನ್ಲಿ ಸ್ಟ್ರೈಟ್ ಲೈನ್ ಬಂದಿದೆಯಾ ಇಲ್ಲ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಿ ರಿಮೈನಿಂಗ್ ಪ್ರಾಬ್ಲಮ್ಸ್ ಹೋಮ್ವರ್ಕ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಫೋರ್ತ್ ಮೇನ್, ಸೇ ವೆದರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್. ಸೊ ಟ್ರೂ ಆರ್ ಫಾಲ್ಸ್ ಅಂತ ಹೇಳಬೇಕು. ಎ ಪಾಲಿಗಾನ್ ಈಸ್ ಮೇಡ್ ಅಪ್ ಆಫ್ ಲೈನ್ ಸೆಗ್ಮೆಂಟ್. ಪಾಲಿಗಾನು ಲೈನ್ ಸೆಗ್ಮೆಂಟಿಂದ ಫಾರ್ಮ್ ಆಗುತ್ತೆ, ಹೌದಲ್ವಾ? ಟ್ರೂ, ಕರೆಕ್ಟ್, ಹೌದಲ್ವಾ? ಪಾಲಿಗಾನ್ ಏನು? ಓನ್ಲಿ ಲೈನ್ ಸೆಗ್ಮೆಂಟಿಂದ ಫಾರ್ಮ್ ಆಗಿರುತ್ತೆ. ಎ ಟ್ರಯಾಂಗಲ್ ಈಸ್ ಎ ಪಾಲಿಗಾನ್. ಟ್ರಯಾಂಗಲ್ ಪಾಲಿಗಾನ್, ಹೌದಲ್ವಾ? ಸೊ ಓನ್ಲಿ ಸ್ಟ್ರೈಟ್ ಲೈನಿಂದ ಫಾರ್ಮ್ ಆಗಿದೆ, ಹೌದಲ್ವಾ? ಟ್ರಯಾಂಗಲ್. ಸೊ ಟ್ರಯಾಂಗಲ್ ಈಸ್ ಎ ಪಾಲಿಗಾನ್. ಬಿ
ಟ್ರೂ, ಕರೆಕ್ಟ್, ಹೌದಲ್ವಾ? ಸಿ, ಆಲ್ ಸ್ಕ್ವೇರ್ಸ್ ಆರ್ ಕ್ವಾಡ್ರಿಲ್ಯಾಟರಲ್ಸ್. ಆಲ್ ಸ್ಕ್ವೇರ್ಸ್ ಆರ್ ಕ್ವಾಡ್ರಿಲ್ಯಾಟರಲ್. ಎಲ್ಲ ಸ್ಕ್ವೇರ್ಸು ಕ್ವಾಡ್ರಿಲ್ಯಾಟರಲ್ಲ. ಆಲ್ ಸ್ಕ್ವೇರ್ಸ್ ಆರ್ ಕ್ವಾಡ್ರಿಲ್ಯಾಟರಲ್ಸ್. ಸೊ ಕ್ವಾಡ್ರಿಲ್ಯಾಟರಲ್ಸ್ ಅಂದ್ರೆ ಏನು? 4 ಸೈಡ್ಸ್. ಕ್ವಾಡ್ರಿಲ್ಯಾಟರಲ್ ಅಂದರೆ ಫಿಗರು ಕ್ಲೋಸ್ ಆಗಿರಬೇಕು, ಹೌದಲ್ವಾ? ಅದಕ್ಕೆ 4 ಸೈಡ್ಸ್ ಇರಬೇಕು. ಸೊ ಆಲ್ ಸ್ಕ್ವೇರ್ಸ್ ಆರ್ ಕ್ವಾಡ್ರಿಲ್ಯಾಟರಲ್. ಎಲ್ಲ ಸ್ಕ್ವೇರ್ಸು ಕ್ವಾಡ್ರಿಲ್ಯಾಟರಲ್ಲ, ಹೌದಲ್ವಾ? ಇದು ಸ್ಕ್ವೇರ್ ಕ್ವಾಡ್ರಿಲ್ಯಾಟರಲ್. ಹೌದು, ಹೌದಲ್ವಾ? ಸ್ಕ್ವೇರ್ ಅಂದರೆ ಏನು? 4 ಸೈಡ್ಸಿಂದ ಆಗಿರುತ್ತೆ. 4 ಸೈಡಿಂದ ಫಾರ್ಮ್ ಆಗಿದ್ರೆ ಅದನ್ನು ನಾವು ಕ್ವಾಡ್ರಿಲ್ಯಾಟರಲ್ ಅಂತ ಕರಿತೀವಿ, ಹೌದಲ್ವಾ? ಟ್ರೂ. ಡಿ, ಆಲ್ ಕ್ವಾಡ್ರಿಲ್ಯಾಟರಲ್ಸ್ ಆರ್ ರೆಕ್ಟ್ಯಾಂಗಲ್. ಆಲ್ ಎಲ್ಲ ಕ್ವಾಡ್ರಿಲ್ಯಾಟರಲ್ ರೆಕ್ಟ್ಯಾಂಗಲ್ಲ? ನೋ, ಹೌದಲ್ವಾ? ಸೊ ನಾನು ಏನು ಹೇಳಿದ್ದೆ? ಸೊ ಕ್ವಾಡ್ರಿಲ್ಯಾಟರಲ್ಸ್ ನಾನು ಡ್ರಾ ಮಾಡಿದ್ದೆ, ಹೌದಲ್ವಾ? ಫಸ್ಟು ಈ ಕ್ವಾಡ್ರಿಲ್ಯಾಟರಲ್ ಡ್ರಾ ಮಾಡಿದ್ದೆ. ಸೊ ನೆಕ್ಸ್ಟು ಇದು ರೆಕ್ಟ್ಯಾಂಗಲ್, ನೆಕ್ಸ್ಟು ಇದು ಸ್ಕ್ವೇರ್, ಹೌದಲ್ವಾ? ನೆಕ್ಸ್ಟ್ ಇದು ಪ್ಯಾರಲೆಲ್ಲೋಗ್ರಾಮ್, ಹೌದಲ್ವಾ? ಸೊ ಕ್ವಶನ್ ಏನು? ಆಲ್ ಕ್ವಾಡ್ರಿಲ್ಯಾಟರಲ್ಸ್ ಆರ್ ರೆಕ್ಟ್ಯಾಂಗಲ್. ನೋ, ಹೌದಲ್ವಾ? ಕ್ವಾಡ್ರಿಲ್ಯಾಟರಲ್ ಅಂದರೆ 4 ಸೈಡ್. 4 ಸೈಡ್ ಫಿಗರ್ 4 ಸೈಡ್ ಇದ್ದರೆ ಅದು ಕ್ವಾಡ್ರಿಲ್ಯಾಟರಲ್ ಆಗುತ್ತೆ. ಸೊ ರೆಕ್ಟ್ಯಾಂಗಲ್ ಅಂದರೆ ಇದನ್ನು ನಾವು ರೆಕ್ಟ್ಯಾಂಗಲ್ ಅಂತ ಕರಿತೀವಿ, ಓಕೆನಾ? ಸೊ ಈಗ 4 ಸೈಡ್ ಇದೆ ಅಂದರೆ ಈ ಥರನೂ ಡ್ರಾ ಮಾಡ್ತೀನಿ ನಾನು. ಸ್ಟ್ರೈಟ್ ಲೈನಿಂದ ಫಾರ್ಮ್ ಆಗಿದೆ. ಸೊ ಇದು ಏನು? ಸ್ಕ್ವೇರ್ ಫಾರ್ಮ್ ಆಯಿತಾ? ಸ್ಕ್ವೇರ್ ಆಯಿತಾ? ಇಲ್ಲ, ಹೌದಲ್ವಾ? ಓಕೆನಾ? ಸೊ ಆಲ್ quadrilaterals are rectangle. False. D, false. Next, a rectangle is a special square in which all the 4 sides are equal. So rectangle alli all the 4 sides are equal ಏನಂತ ಕೇಳ್ತಿದ್ದಾರೆ. No, rectangle alli opposite sides are equal. Square alli ಮಾತ್ರ all the sides are equal. ಓಕೆನಾ? ಸೊ ಈ ಪ್ರಾಬ್ಲಮ್ ಈ ಒನ್ ಏನು? false. ನೆಕ್ಸ್ಟ್ ಸೊ ಓಪನ್ ಆ್ಯಂಡ್ ಕ್ಲೋಸ್ಡ್ ಫಿಗರ್ ಪಾಲಿಗಾನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಸಬ್ ಟಾಪಿಕ್ ಸರ್ಕಲ್ಸ್. ನೆಕ್ಸ್ಟ್ ಸಬ್ ಟಾಪಿಕ್ ಯಾವುದು? ಸರ್ಕಲ್ಸ್. ವೆರಿ ಇಂಪಾರ್ಟೆಂಟ್. ಸೊ ನೀವು ಹೈಯರ್ ಕ್ಲಾಸಲ್ಲಿ ಈ ಸರ್ಕಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ, ಓಕೆನಾ? ಸೊ ಸರ್ಕಲ್ ಈಸ್ ಎ ರೌಂಡ್ ಫಿಗರ್ ಮೇಡ್ ಅಪ್ ಆಫ್ ಎ ಒನ್ ಕರ್ವ್ಡ್ ಲೈನ್. ಎ ಸರ್ಕಲ್ ಈಸ್ ಎ round figure made up of one curved line. So circle is a closed figure. Circle closed figure. ಸೊ ಎದರಿಂದ ಫಾರ್ಮ್ ಆಗುತ್ತೆ ಇದು? ಸೊ ಇದೆಲ್ಲ ಕರ್ವ್ಡ್ ಲೈನಿಂದ ಫಾರ್ಮ್ ಆಗುತ್ತೆ, ಹೌದಲ್ವಾ? ಸೊ ಸರ್ಕಲನ್ನು ಈ ಥರ ನಾವು ಡ್ರಾ ಮಾಡ್ತೀವಿ, ಸೊ ಹ್ಯಾಂಡಿಂದ. ಸೊ ಹಾಗೆ ಬ್ಯಾಂಗಲ್ ತೊಗೊಂಡಿನೂ ಸಹ ನಾವು ಡ್ರಾ ಮಾಡ್ಬೋದು. ಸೊ ಹಾಗೆ ಬಾಟ್ಲ್ ಕ್ಯಾಪ್ ತೊಗೊಂಡಿನೂ ಸಹ ನಾವು ಸರ್ಕಲನ್ನು ಡ್ರಾ ಮಾಡ್ಬೋದು, ಹೌದಲ್ವಾ? ಬಟ್ ನಾವು ಮ್ಯಾಥಮೆಟಿಕ್ಸಲ್ಲಿ ಸರ್ಕಲನ್ನು ಡ್ರಾ ಮಾಡುವಾಗ ಏನನ್ನು ಯೂಸ್ ಮಾಡ್ತೀವಿ ನಾವು? ಸೊ ನಾವು ಈ ಥಿಂಗನ್ನು ಯೂಸ್ ಮಾಡ್ತೀವಿ. ನಿಮ್ಮ ಜಮೆಂಟ್ರಿ ಬಾಕ್ಸಲ್ಲಿ ಸೊ ಇದು ಐಟಮ್ ಬಂದಿರುತ್ತೆ, ಈ ಆಬ್ಜೆಕ್ಟನ್ನು ನಾವು ಕಾಂಪಾಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇದನ್ನು ನಾವು ಕಾಂಪಾಸ್. ಸೊ ಇದನ್ನು ನಾವು ಕಾಂಪಾಸ್ ಅಂತ ಕರಿತೀವಿ. ಕನ್ನಡದಲ್ಲಾದರೆ ಕೈವಾರ, ಸ್ಕೈವರ್. ಸೊ ಕೈವಾರ ಅಂತ ಕರಿತೀವಿ. ಇದನ್ನು ಕಾಂಪಾಸ್ ಅಂತ ಕರಿತೀವಿ. ಸೊ ಇದನ್ನು ತೊಗೊಂಡು ನಾವೇನು ಮಾಡಬೇಕು? ಸರ್ಕಲನ್ನು ಡ್ರಾ ಮಾಡ್ತೀವಿ, ಹೌದಲ್ವಾ? ಸೊ ಹೇಗೆ ಡ್ರಾ ಮಾಡಬೇಕು? ಸೊ ನಿಮ್ಮ ಶೀಟ್ ಮೇಲೆ, ನಿಮ್ಮ ಪೇಪರ್ ಶೀಟ್ ಮೇಲೆ ಏನು ಮಾಡಬೇಕು? ಸೊ ಇದು ಮೆಟಲ್ ಎಡ್ಜ್ ಇದೆ, ಹೌದಲ್ವಾ? ಸೊ ಈ ಮೆಟಲ್ ಎಡ್ಜ್ ಇರುತ್ತೆ. ಸೊ ಇಲ್ಲಿ ಈ ಪಾರ್ಟಲ್ಲಿ ನೀವೇನು ಮಾಡಬೇಕು? ಆಲ್ರೆಡಿ ಇದು ಮೆಟಲ್ ಎಡ್ಜ್ ಫಿಕ್ಸ್ ಆಗಿರುತ್ತೆ, ಹೌದಲ್ವಾ? ಈ ಪಾರ್ಟಲ್ಲಿ ನೀವೇನು ಮಾಡಬೇಕು? ನಿಮ್ಮ ಪೆನ್ಸಿಲನ್ನು ಯೂಸ್ ಮಾಡಬೇಕು. ಸೊ ಇದನ್ನು ಕಾಂಪಾಸನ್ನು ಯೂಸ್ ಮಾಡುವಾಗ ಸ್ವಲ್ಪ ರೂಲ್ಸ್ ಇದೆ. ಸೊ ಹೇಗೆ ಇಡಬೇಕು? ಸೊ ಈಗ ಇದು ಫಿಕ್ಸ್, ಈ ಪಾರ್ಟು ಮೆಟಲ್ ಪಾರ್ಟ್ ಫಿಕ್ಸ್ ಆಗಿದೆ. ಈ ಪಾರ್ಟಲ್ಲಿ ನೀವು ಪೆನ್ಸಿಲ್ ಇಡಬೇಕಂದ್ರೆ ಸೊ ನಿಮ್ಮ ಪೆನ್ಸಿಲ್ ಏನಪ್ಪ ಅಂದರೆ ಚಿಕ್ಕದಾಗಿರಬೇಕು. ಈ ಕಾಂಪಾಸ್ ಇದೆಯಲ್ಲ, ಈ ಕಾಂಪಾಸ್ನ ಲೆಂತ್ ಎಷ್ಟಿರುತ್ತೆ ಅದಕ್ಕಿಂತನೂ ಸ್ಮಾಲು ಇರಬೇಕು ಪೆನ್ಸಿಲಿನ ಲೆಂತ್. ಸೊ ತುಂಬ ದೊಡ್ಡದಿರಬಾರ್ದು, ಓಕೆನಾ? ಕಾಂಪಾಸಲ್ಲಿ ನೀವು ಪೆನ್ಸಿಲ್ ಇಟ್ಟಾಗ ಪೆನ್ಸಿಲ್ನ ಹಾಕ್ತಿರ, ಹೌದಲ್ವಾ? ಆವಾಗ ಪೆನ್ಸಿಲ್ನ ಲೆಂತು ಕಾಂಪಾಸ್ನ ಲೆಂತ್ಗಿಂತ ಕಮ್ಮಿನೇ ಇರಬೇಕು. ಸೊ ಕಾಂಪಾಸ್ನ ಲೆಂತ್ಗಿಂತ ಪೆನ್ಸಿಲ್ನ ಲೆಂತ್ ಗ್ರೇಟರ್ ಇರಬಾರ್ದು, ಜಾಸ್ತಿ ಇರಬಾರ್ದು.
ಓಕೆನಾ, ನೀಟಾಗಿ ಫಿಕ್ಸ್ ಮಾಡಬೇಕು. ಆಮೇಲೆ ಸರ್ಕಲನ್ನು ಹೇಗೆ ಡ್ರಾ ಮಾಡಬೇಕಪ್ಪ ಅಂದರೆ, ಸೊ ನಿಮ್ಮದು ಬುಕ್ಸಿನ ಶೀಟ್ ಇರುತ್ತೆ, ಬುಕ್ನ ಶೀಟ್ ಇರುತ್ತೆ ಹೌದಲ್ವಾ, ಆ ಶೀಟ್ ಮೇಲೆ ಈ ಮೆಟಲ್ ಇರುತ್ತಲ್ವ, ಈ ಮೆಟಲ್ ಎಡ್ಜನ್ನ ಇಡಬೇಕು. ಓಕೆನಾ, ಮೆಟಲ್ನ ಪಾಯಿಂಟನ್ನ ಇಟ್ಟು ಏನು ಮಾಡಬೇಕು, ಇದನ್ನು ನಾವು ಸೊ ಈ ಥರ ಫಿಕ್ಸ್ ಇಡಬೇಕು. ಮೆಟಲ್ ಪಾಯಿಂಟನ್ನ ಫಿಕ್ಸ್ ಇಟ್ಟು ಸೊ ಈ ಥರ ನಾವೇನು ಮಾಡಬೇಕಪ್ಪ ಅಂದರೆ ನೀಟಾಗಿ ಸರ್ಕಲನ್ನು ಈ ಥರ ಡ್ರಾ ಮಾಡಬೇಕು. ಸೊ ನಿಮ್ಮ ಬುಕ್ಕಲ್ಲಿ ಸೊ ಇನ್ನೂ ನೀಟಾಗಿ ಬರುತ್ತೆ. ಓಕೆನಾ, ಸೊ ಇಲ್ಲಿ ಸರ್ಫೇಸು ಸ್ಲಿಪ್ ಆಗಿದೆ, ಸ್ಲಿಪ್ಪಿ ಸರ್ಫೇಸ್ ಇದೆ, ಜಾರುತ್ತೆ. ಸೊ ನಿಮ್ಮ ಬುಕ್ ಇದ್ರೆ ನೀವು ಬುಕ್ಕಲ್ಲಿ ಡ್ರಾ ಮಾಡುವಾಗ ಇನ್ನೂ ಈಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ನಾವು ಸರ್ಕಲನ್ನು ಏನು ಮಾಡಬೇಕು, ಈ ಥರ ಡ್ರಾ ಮಾಡ್ತೀವಿ. ಕಾಂಪಾಸ್ ಯೂಸ್ ಮಾಡಿ ಈ ಥರ ಡ್ರಾ ಮಾಡ್ತೀವಿ. ಸೊ ಈ ಕಾಂಪಾಸ್ ಈ ಥರ ಇರುತ್ತೆ ಹೌದಲ್ವಾ. ಸೊ ಇದು ಮೆಟಲ್ ಫಿಕ್ಸ್ಡ್ ಪಾಯಿಂಟ್, ಇದು ಫಿಕ್ಸ್ ಆಗಿರುತ್ತೆ. ಈ ಪಾಯಿಂಟಲ್ಲಿ ಈ ಪಾರ್ಟಲ್ಲಿ ನಾವು ಏನು ಮಾಡಬೇಕು, ಪೆನ್ಸಿಲ್ನ ಫಿಕ್ಸ್ ಮಾಡಬೇಕು. ಓಕೆನಾ, ಈ ಮೆಟಲ್ ಪಾರ್ಟನ್ನ ಏನು ಮಾಡಬೇಕು, ನೀಟಾಗಿ ಇಟ್ಟು ಒಂದು ಪಾಯಿಂಟ್ ಮೇಲೆ ಸೊ ಶೀಟ್ ಮೇಲೆ ಇಟ್ಟು ಈ ಥರ ನಾವು ಏನು ಮಾಡಬೇಕು, ಡ್ರಾ ಮಾಡಬೇಕು. ಸೊ ಕಾಂಪಾಸನ್ನ ಹಿಡಿಯುವಾಗ ಮೇಲಿಟ್ಟು ಡ್ರಾ ಮಾಡಬೇಕು. ಓಕೆನಾ, ಸೊ ಇಲ್ಲಿಟ್ಟು ಡ್ರಾ ಮಾಡೋದು, ಇಲ್ಲೆಲ್ಲ ಹಿಡಿಯೋದೆಲ್ಲ ಮಾಡಬಾರ್ದು. ಇಲ್ಲಿ ಹಿಡಿದಾಗ ಏನಾಗುತ್ತೆ, ಲೆಂತ್ ಕಮ್ಮಿ, ಈ ಥರ ಚಿಕ್ಕದಾಗುತ್ತೆ. ಓಕೆನಾ, ಸೊ ನಿಮ್ಮ ಹತ್ರ ನೀವು ಯೂಸ್ ಮಾಡೋ ಸ್ಕೈವರ್ ಚೆನ್ನಾಗಿರುತ್ತೆ ಹೌದಲ್ವಾ. ಸೊ ಇಲ್ಲಿ ಮೇಲಿಟ್ಟು ಏನು ಮಾಡಬೇಕು, ಡ್ರಾ ಮಾಡಬೇಕು. ಓಕೆನಾ, ಸೊ ಈಗ ನಾನು ಡ್ರಾ ಮಾಡಿದೆ ಹೌದಲ್ವಾ. ಈ ಫಿಕ್ಸ್ಡ್ ಪಾಯಿಂಟನ್ನು ಇಟ್ಟು ನಾನು ಏನು ಮಾಡಿದೆ ಇಲ್ಲಿ, ಸೊ ಈ ಫಿಕ್ಸ್ಡ್ ಪಾಯಿಂಟ್ ಅಂದರೆ ಸೊ ಇದು ಆರ್ಮ್ ಹೌದಲ್ವಾ, ಮೆಟಲ್ ಆರ್ಮನ್ನು ಇಟ್ಟು ನಾನು ಏನು ಮಾಡಿದೆ, ಸರ್ಕಲನ್ನು ಡ್ರಾ ಮಾಡಿದೆ. ಸೊ ಯಾವ ಪಾಯಿಂಟಲ್ಲಿ ಇಟ್ಟಿರ್ತೀನಿ ಇದನ್ನು ನಾನು, ಸೊ ಇದನ್ನು ನಾವು ಏನಂತ ಕರಿತೀವಿ, ಸೆಂಟರ್ ಅಂತ ಕರಿತೀವಿ. ಏನಂತ ಕರಿತೀವಿ, ಸೊ ಸರ್ಕಲ್ನ ಮಿಡ್ಲಲ್ಲಿ ಬರುತ್ತೆ ಹೌದಲ್ವಾ, ಇದನ್ನು ನಾವು ಸೆಂಟರ್ ಅಂತ ಕರಿತೀವಿ. ಏನು ಸೆಂಟರ್ ಅಂದರೆ ಏನು, ದ ಪಾಯಿಂಟ್ ಅಟ್ ವಿಚ್ ವಿ ಪುಟ್ ದ ಮೆಟಲ್ ಆರ್ಮ್ ಆಫ್ ದ ಕಾಂಪಾಸ್ ಫಿಕ್ಸ್ಡ್ ಈಸ್ ಮಾರ್ಕ್ಡ್ ಬೈ ಲೆಟರ್. ಸೊ ಏನು ಇನ್ನೊಂದ್ಸಲ ಏನು ಮಾಡ್ತಿದ್ದೀನಿ, ಈ ಮೆಟಲ್ ಪಾಯಿಂಟನ್ನು ನಾನು ಇಟ್ಟು ಏನು ಮಾಡ್ತೀನಿ, ಸರ್ಕಲನ್ನು ಡ್ರಾ ಮಾಡ್ತೀನಿ. ಓಕೆನಾ, ಮೆಟಲ್ ಪಾಯಿಂಟನ್ನ ಇಟ್ಟು ಇಲ್ಲಿ ಸರ್ಕಲನ್ನು ಡ್ರಾ ಮಾಡ್ತಿದ್ದೀನಿ ಹೌದಲ್ವಾ. ಸೊ ನಾನು ಯಾವ ಪಾಯಿಂಟ್ ಮೇಲೆ ಈ ಮೆಟಲ್ ಪಾಯಿಂಟನ್ನು, ಯಾವ ಪಾರ್ಟ್ ಮೇಲೆ ಎಲ್ಲಿ ನಾನು ಮೆಟಲ್ ಪಾಯಿಂಟನ್ನು ಇಟ್ನೋ ಹೌದಲ್ವಾ. ಸೊ ಅದನ್ನು ನಾವು ಸೆಂಟರ್ ಆಫ್ ಎ ಸರ್ಕಲ್ ಅಂತ ಕರಿತೀವಿ. ಏನಂತ ಕರಿತೀವಿ, ಸೆಂಟರ್. ಏನಂತ ಕರಿತೀವಿ, ಸೆಂಟರ್ ಆಫ್ ಎ ಸರ್ಕಲ್. ಸೊ ಏನು ಮೆಟಲ್ ಆರ್ಮನ್ನು, ಈ ಕಾಂಪಾಸ್ನ ಮೆಟಲ್ ಆರ್ಮನ್ನು ನಾವು ಎಲ್ಲಿ ಇಟ್ಟು ಸರ್ಕಲನ್ನು ಡ್ರಾ ಮಾಡ್ತೀವೋ ಆ ಪಾಯಿಂಟನ್ನು ನಾವು ಸೆಂಟರ್, ಸರ್ಕಲ್ನ ಸೆಂಟರ್ ಅಂತ ಕರಿತೀವಿ. ಸರ್ಕಲ್ನ ಸೆಂಟರನ್ನು ನೀವು ಯಾವುದೇ ಕ್ಯಾಪಿಟಲ್ ಲೆಟ್ರನ್ನ ಯೂಸ್ ಮಾಡ್ಬೋದು. ಓಕೆನಾ, ಸೊ ಓ ಅಂತ ಕ್ಯಾಪಿಟಲ್ ಲೆಟರ್ ಆದರೂ ಯೂಸ್ ಮಾಡಿರಿ, ಆರ್ ಎ ಅಂತಾದರೂ ಯೂಸ್ ಮಾಡಿರಿ, ಆರ್ ಎಕ್ಸ್ ಅಂತಾದರೂ ಯೂಸ್ ಮಾಡಿರಿ, ಯಾವುದಾದ್ರು ಒಂದು ಲೆಟರನ್ನು ಯೂಸ್ ಮಾಡಬೇಕು. ಓಕೆನಾ, ಸೊ ಇದು ಸರ್ಕಲ್ನ ರಿಲೇಟೆಡ್ ಫಸ್ಟ್ ಟರ್ಮ್ ಯಾವುದು, ಸೆಂಟರ್ ಆಫ್ ಎ ಸರ್ಕಲ್ ಹೌದಲ್ವಾ. ಸರ್ಕಲ್ನ ಸೆಂಟರ್. ಓಕೆ, ಸರ್ಕಲ್ನ ಸೆಂಟರ್ ಗೊತ್ತಾಯಿತು ಹೌದಲ್ವಾ. ಸರ್ಕಲನ್ನು ಡ್ರಾ ಮಾಡೋಕ್ಕೆ ನಾವು ಎಲ್ಲಿ ಕಾಂಪಾಸನ್ನು ಇಟ್ಟು ನಾವು ಯಾವ ಪಾಯಿಂಟಲ್ಲಿ ಇಟ್ಟು ನಾವು ಕಾಂಪಾಸನ್ನು ಇಟ್ಟು ನಾವು ಡ್ರಾ ಮಾಡ್ತೀವೋ ಸೊ ಅದು ಸೆಂಟರ್ ಅಂತ ಕರಿತೀವಿ ಹೌದಲ್ವಾ. ನೆಕ್ಸ್ಟು ರೇಡಿಯಸ್. ನೆಕ್ಸ್ಟ್ ಯಾವುದು, ರೇಡಿಯಸ್. ಸೊ ರೇಡಿಯಸ್ ಅಂದರೆ ಸೊ ಎ ಲೈನ್ ಸೆಗ್ಮೆಂಟ್ ಡ್ರಾನ್ ಫ್ರಮ್ ದ ಸೆಂಟರ್ ಟು ಎನಿ ಪಾಯಿಂಟ್ ಆನ್ ಎ ಸರ್ಕಲ್ ಈಸ್ ಕಾಲ್ಡ್ ರೇಡಿಯಸ್. ಸೊ ಇಲ್ಲಿ ಸರ್ಕಲ್ ಡ್ರಾ ಮಾಡಿದ್ದೀನಿ ಹೌದಲ್ವಾ. ಸೊ ರೇಡಿಯಸ್ ಅಂದರೆ ಏನು, ಎ ಲೈನ್ ಸೆಗ್ಮೆಂಟ್ ಡ್ರಾನ್ ಫ್ರಮ್ ದ ಸೆಂಟರ್. ಸೊ ಸರ್ಕಲ್ನ ಇದು ಸೆಂಟರ್ ಹೌದಲ್ವಾ. ಸರ್ಕಲ್ನ ಸೆಂಟರಿಂದ ಸೊ ಸರ್ಕಲ್ನ ಇದು ಲೈನ್ ಇದೆ ಹೌದಲ್ವಾ, ಇದು ಸರ್ಕಂಫರೆನ್ಸ್ ಇದೆ ಹೌದಲ್ವಾ. ಸೊ ಇದನ್ನು ನಾವು ಸೊ ಇದ್ರ ಮೇಲೆ ಯಾವುದಾದ್ರೂ ಲೈನ್ ಡ್ರಾ ಮಾಡಲಿ ಅದನ್ನು ನಾವು ಏನು ಮಾಡ್ತೀವಿ, ಸೆಂಟರ್ ಆಫ್ ಎ ಸರ್ಕಲಿಂದ ಸೊ ಈ ಸರ್ಕಲ್ನ ಸರ್ಕಂಫರೆನ್ಸ್ ಇದೆ ಹೌದಲ್ವಾ, ಈ ಸರ್ಕಲನ್ನು ನಾವು ಡ್ರಾ ಮಾಡಿದ್ದೀವಿ ಹೌದಲ್ವಾ, ಇದನ್ನು ನಾವು ಸರ್ಕಂಫರೆನ್ಸ್ ಅಂತ ಕರಿತೀವಿ. ಈ ಲೈನನ್ನು ಡ್ರಾ ಮಾಡಿದ್ದೀವಿ ಹೌದಲ್ವಾ, ಇದನ್ನು ಸರ್ಕಂಫರೆನ್ಸ್ ಅಂತ ಕರಿತೀವಿ. ಸೆಂಟರ್ ಆಫ್ ಎ ಸರ್ಕಲಿಂದ ಈ ಲೈನ್ ಮೇಲೆ ಯಾವುದಾದ್ರೂ ಲೈನ್ ಜಾಯಿನ್ ಮಾಡಿರಿ, ಎಲ್ಲಾದರೂ ಲೈನ್ ಜಾಯಿನ್ ಮಾಡಿರಿ, ಅದನ್ನು ನಾವು ರೇಡಿಯಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ರೇಡಿಯಸ್. ಓಕೆನಾ. ಸೊ ರೇಡಿಯಸ್ನ 2 ಕ್ಯಾಪಿಟಲ್ ಲೆಟರ್ಸಿಂದ ಡಿನೋಟ್ ಮಾಡ್ತೀವಿ. ಸೊ ನಾನು ಓ ಆ್ಯಂಡ್ ಎ ಅಂತ ಡಿನೋಟ್ ಮಾಡ್ತೀನಿ. ಓಕೆನಾ. ಇಲ್ಲಿ ರೇಡಿಯಸ್ ಅಂದರೆ ಏನು, ಎ ಲೈನ್ ಸೆಗ್ಮೆಂಟ್ ಡ್ರಾನ್ ಫ್ರಮ್ ದ ಸೆಂಟರ್ ಟು ಎನಿ ಪಾಯಿಂಟ್ ಆನ್ ಎ ಸರ್ಕಲ್ನ ಸೆಂಟರಿಂದ ಓಕೆನಾ
ಸೊ ಸೆಂಟರಿಂದ ಈ ಸರ್ಕಲ್ ಮೇಲೆ ಎಲ್ಲಾದರೂ ನೀವು ಲೈನ್ ಸೆಗ್ಮೆಂಟಿನ ಡ್ರಾ ಮಾಡ್ರೆ ಅದು ರೇಡಿಯಸ್ ಆಗುತ್ತೆ. ಸೊ ಈ ಸೆಂಟರಿಂದ ನಾನು ಇಲ್ಲೊಂದು ಲೈನ್ ಡ್ರಾ ಮಾಡ್ತೀನಿ. ಸೊ ಇದೂ ರೇಡಿಯಸ್ ಆಗುತ್ತೆ. ಇದಕ್ಕೆ OX ಅಂತ ನೇಮ್ ಕೊಡ್ತೀನಿ. ನೆಕ್ಸ್ಟ್ ಇಲ್ಲೊಂದು ರೇಡಿಯಸ್ನ ಡ್ರಾ ಮಾಡ್ತೀನಿ. ರೇಡಿಯಸ್ ಅಂದರೆ ಒಂದು ಮೈಂಡಲ್ಲಿರಲಿ, ಸರ್ಕಲ್ನ ಸೆಂಟರಿಂದ ಸರ್ಕಂಫರೆನ್ಸ್, ಇದನ್ನ ಲೈನ್ ನಾವು ಏನು ಕರ್ವ್ಡ್ ಲೈನ್ ಡ್ರಾ ಮಾಡಿದ್ದೀವಿ ಹೌದಲ್ವಾ, ಈ ಲೈನ್ ಮೇಲೆ ಸೆಂಟರಿಂದ ಲೈನ್ ಮೇಲೆ ಎಲ್ಲಾದರೂ ಸ್ಟ್ರೈಟ್ ಲೈನ್ ಡ್ರಾ ಮಾಡಿರಿ, ಅದು ಏನಾಗುತ್ತೆ ರೇಡಿಯಸ್ ಆಗುತ್ತೆ. ಸೊ ಹಾಗಾದರೆ ಇದೂ ರೇಡಿಯಸ್. ಸೊ ಇದೂ ರೇಡಿಯಸ್. ಸೆಂಟರ್ ಆಫ್ ಎ ಸರ್ಕಲಿಂದ ಇಲ್ಲಿ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಮೇಲೆ ಡ್ರಾ ಮಾಡ್ತಿದ್ದೀನಿ, ಇದೂ ರೇಡಿಯಸ್, ಇದೂ ರೇಡಿಯಸ್. ಸೊ ರೇಡಿಯಸ್ ಅಂದರೆ ಏನು, ಸೆಂಟರ್ ಆಫ್ ಎ ಸರ್ಕಲಿಂದ ಸರ್ಕಲ್ ಮೇಲೆ ಯಾವುದಾದ್ರೂ ಲೈನ್ ಡ್ರಾ ಮಾಡಲಿ ಅದು ರೇಡಿಯಸ್ ಆಗುತ್ತೆ. ಓಕೆನಾ. ನೆಕ್ಸ್ಟು ಕಾರ್ಡ್. ಚಾರ್ಡ್ ಅಲ್ಲ, ಚಾರ್ಡ್ ಅಂತ ಪ್ರೊನೌನ್ಸ್ ಮಾಡಬಾರ್ದು, ಕಾರ್ಡ್. ಓಕೆನಾ. ಕಾರ್ಡ್ ಅಂದರೆ ಏನು, ಎ ಲೈನ್ ಸೆಗ್ಮೆಂಟ್ ದಟ್ ಜಾಯಿಂಟ್ಸ್ ಎನಿ 2 points ಆನ್ ಎ ಸರ್ಕಲ್ ಈಸ್ ಕಾಲ್ಡ್ ದ ಕಾರ್ಡ್ ಆಫ್ ದಿ ಸರ್ಕಲ್. ಸೊ ಸರ್ಕಲ್ ಇದೆ ಹೌದಲ್ವಾ, ಓಕೆನಾ, ಸರ್ಕಲ್. ಸೊ ಇಲ್ಲಿ ಕಾರ್ಡ್ ಅಂದರೆ ಏನು ಹೇಳ್ತಿದೆ, ಎ ಲೈನ್ ಸೆಗ್ಮೆಂಟ್ ದಟ್ ಜಾಯಿಂಟ್ಸ್ ಎನಿ 2 points ಆನ್ ದ ಸರ್ಕಲ್ ಈಸ್ ಕಾಲ್ಡ್ ದ ಕಾರ್ಡ್ ಆಫ್ ಎ ಸರ್ಕಲ್. ಸೊ ಸರ್ಕಲ್ನ ಯಾವುದೇ 2 ಪಾಯಿಂಟ್ಸನ್ನು ಸ್ಟ್ರೈಟ್ ಲೈನಿಂದ ಜಾಯಿನ್ ಮಾಡಿದ್ರೆ ಅದು ಕಾರ್ಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಪಾಯಿಂಟು ಇಲ್ಲೊಂದು ಪಾಯಿಂಟ್, ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡ್ತಿದ್ದೀನಿ ಸ್ಟ್ರೈಟ್ ಲೈನಲ್ಲಿ. ಸೊ ಹಾಗಾದ್ರೆ ಇದು ಕಾರ್ಡ್ ಆಗುತ್ತೆ. ಇದನ್ನು A ಆ್ಯಂಡ್ B ಅಂತ ನೇಮ್ ಕೊಡ್ತೀನಿ. ಸೊ ಹಾಗಾದರೆ ಏನು ಹೇಳ್ತಿದ್ದಾರೆ ಇಲ್ಲಿ, ಎ ಲೈನ್ ಸೆಗ್ಮೆಂಟ್ ದಟ್ ಜಾಯಿಂಟ್ಸ್ ಎನಿ ಪಾಯಿಂಟ್ ಆನ್ ಎ ಸರ್ಕಲ್ ಈಸ್ ಕಾಲ್ಡ್ ಕಾರ್ಡ್. ಅಂದರೆ ಎನಿ ಪಾಯಿಂಟ್, ಯಾವ ಪಾಯಿಂಟ್ ಆದರೂ ತೊಗೊಳ್ರಿ. ಓಕೆನಾ. ಸೊ ನಾನು ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡ್ತೀನಿ. ಸೊ ಹಾಗಾದರೆ ಇದನ್ನು ಕಾರ್ಡ್ ಆಗುತ್ತೆ. AC ಅಂತ ನೇಮ್ ಕೊಡ್ತೀನಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿನೂ ಸಹ 2 ಪಾಯಿಂಟ್ಸನ್ನು ಜಾಯಿನ್ ಮಾಡ್ತಿದ್ದೀನಿ ನಾನು ಹೌದಲ್ವಾ. ಸೊ ಹಾಗಾದರೆ ಇದು ಕಾರ್ಡ್ ಆಗುತ್ತೆ. ಇದನ್ನು XY ಅಂತ ನೇಮ್ ಕೊಡ್ತೀನಿ. ಓಕೆನಾ. ಸೊ ಹಾಗಾದರೆ ಇಲ್ಲಿನೂ ಜಾಯಿನ್ ಮಾಡ್ತಿದ್ದೀನಿ ನಾನು. ಓಕೆನಾ. ಎನಿ ಪಾಯಿಂಟ್ ಅಂತ ಹೇಳಿದ್ದಾರೆ. ಎನಿ ಪಾಯಿಂಟ್ ಅಂದರೆ ಬರೀ ಸೈಡಲ್ಲಿ ಬರಬೇಕಂತ ಏನಿಲ್ಲ. ಸೊ ಹಿಂಗೂ ಬರ್ಬೋದು, ಇಲ್ಲಿಂದ ಇಲ್ಲಿ ಪಾಯಿಂಟ್ ಹೌದಲ್ವಾ. ಓಕೆ, ಇದನ್ನು ನಾವು ಕಾರ್ಡ್ ಅಂತ ಕರಿತೀವಿ. ಸೊ ಇದನ್ನು ಸಹ ನಾವು ಕ್ಯಾಪಿಟಲ್ ಲೆಟ್ರಿಂದ ಡಿನೋಟ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಡಯಾಮೀಟರ್. ನೆಕ್ಸ್ಟ್ ಪಾಯಿಂಟ್ ಏನು, ಸೊ ಸರ್ಕಲ್ ರಿಲೇಟೆಡ್ ಟರ್ಮ್ ಯಾವುದು, ಡಯಾಮೀಟರ್. ನೆಕ್ಸ್ಟ್ ಒಂದು ಏನು, ಡಯಾಮೀಟರ್ ಹೌದಲ್ವಾ. ಸೊ ಡಯಾಮೀಟರ್ ಅಂದರೆ ದ ಲೈನ್ ಸೆಗ್ಮೆಂಟ್ ದಟ್ ಜಾಯಿಂಟ್ಸ್ 2 points ಆನ್ ದ ಸರ್ಕಲ್ ಪಾಸಿಂಗ್ ಥ್ರೂ ದ ಸೆಂಟರ್ ಈಸ್ ಕಾಲ್ಡ್ ಡಯಾಮೀಟರ್ ಆಫ್ ದಿ ಸರ್ಕಲ್. ಸೊ ಡಯಾಮೀಟರ್ ಮತ್ತು ಕಾರ್ಡ್ ಸೇಮ್, ಏನು ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೊ ಕಾರ್ಡ್ ಏನು ಹೇಳ್ತಿದೆ, ಸೊ ಸರ್ಕಲ್ನ 2 ಪಾಯಿಂಟ್ಸನ್ನು ಜಾಯಿನ್ ಮಾಡುತ್ತೆ ಹೌದಲ್ವಾ. ಎನಿ 2 ಪಾಯಿಂಟ್ಸನ್ನು ಜಾಯಿನ್ ಮಾಡಿದ್ರೆ ಅದು ಕಾರ್ಡ್ ಆಗುತ್ತೆ. ಇಲ್ಲಿ ಡಯಾಮೀಟರು ಸಹ ಏನಪ್ಪ ಅಂದರೆ ಎನಿ 2 ಪಾಯಿಂಟ್ಸನ್ನು ಜಾಯಿನ್ ಮಾಡುತ್ತೆ. ಬಟ್ ಇದು ಡಯಾಮೀಟರ್ ಏನಪ್ಪ ಅಂದರೆ ಸೆಂಟರ್ ಆಫ್ ಎ ಸರ್ಕಲಿಂದ ಪಾಸ್ ಆಗುತ್ತೆ. ಈ ಥರ ಇಲ್ಲಿರೋ 2 ಪಾಯಿಂಟನ್ನ ಜಾಯಿನ್ ಮಾಡ್ತಿದ್ದೀನಿ ನಾನು. ಬಟ್ ಎಲ್ಲಿಂದ ಕ್ರಾಸ್ ಆಗಿದೆ, ಇದು ಪಾಸಸ್ ಥ್ರೂ ಸೆಂಟರ್ ಆಫ್ ಎ ಸರ್ಕಲಿಂದ ಪಾಸ್ ಆಗುತ್ತೆ. ಇದನ್ನು ನಾವು ಡಯಾಮೀಟರ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ರಿ, ಕಾರ್ಡನ್ನ ಡ್ರಾ ಮಾಡುವಾಗ ನಾನು ಇದೂ ಕಾರ್ಡೆ ಅಂತ ಹೇಳಿದ್ದೆ. ಮೀನ್ಸ್ ಡಯಾಮೀಟರ್. ಇನ್ನೊಂದು ನೆನಪಿರಲಿ, ಡಯಾಮೀಟರ್ ಈಸ್ ದ ಬಿಗ್ಗೆಸ್ಟ್ ಕಾರ್ಡ್ ಆಫ್ ಎ ಸರ್ಕಲ್. ಸರ್ಕಲ್ನ ಬಿಗ್ಗೆಸ್ಟ್ ಕಾರ್ಡ್ ಯಾವುದು, ಡಯಾಮೀಟರ್. ಸೊ ಡಯಾಮೀಟರ್ ಬಿಗ್ಗೆಸ್ಟ್ ಕಾರ್ಡ್ ಆಗುತ್ತೆ. ಸೊ ಡಯಾಮೀಟರ್ ಮತ್ತು ಕಾರ್ಡಿಗೆ ಇಷ್ಟೇ ಡಿಫ್ರೆನ್ಸ್. ಕಾರ್ಡ್ ಅಂದರೆ ಏನು, ಎ ಲೈನ್ ಸೆಗ್ಮೆಂಟ್ ದಟ್ ಜಾಯಿಂಟ್ಸ್ ಎನಿ ಪಾಯಿಂಟ್ಸ್ ಆನ್ ದ ಸರ್ಕಲ್. ಸರ್ಕಲ್ನ ಯಾವುದೇ 2 ಪಾಯಿಂಟ್ಸನ್ನು ಜಾಯಿನ್ ಮಾಡಿದ್ರೆ ಅದು ಕಾರ್ಡ್ ಆಗುತ್ತೆ. ಡಯಾಮೀಟರ್ ಅಂದರೆ ದ ಲೈನ್ ಸೆಗ್ಮೆಂಟ್ ದಟ್ ಜಾಯಿಂಟ್ಸ್ 2 point ಹೌದಲ್ವಾ. 2 ಪಾಯಿಂಟ್ಸನ್ನು ಜಾಯಿನ್ ಮಾಡುತ್ತೆ. ಬಟ್ ಜಾಯಿಂಟ್ಸ್ ಆನ್ ದ ಸರ್ಕಲ್ ಪಾಸಿಂಗ್ ಥ್ರೂ ದ ಸೆಂಟರಿಂದ ಪಾಸ್ ಆಗುತ್ತೆ. ಸೆಂಟರಿಂದ ಪಾಸ್ ಆದರೆ ಅದು ಏನು, ಡಯಾಮೀಟರ್. ಸೊ ಹಾಗಾದರೆ ಇಲ್ಲಿರೋ ಪಾಯಿಂಟನ್ನು ನಾನು ಜಾಯಿನ್ ಮಾಡ್ತೀನಿ. ಓಕೆನಾ. ಸೊ ಎಲ್ಲಿಂದ ಪಾಸ್ ಆಗುತ್ತೆ, ಸೆಂಟರ್ ಆಫ್ ಎ ಸರ್ಕಲಿಂದ ಪಾಸ್ ಆಗ್ತಿದೆ. ಸೊ ಏನು, ಡಯಾಮೀಟರ್. ಸೊ ಈ ಪಾಯಿಂಟನ್ನು ಜಾಯಿನ್ ಮಾಡ್ತೀನಿ ನಾನು ಹೌದಲ್ವಾ. ಸೊ ದಿಸ್ ಈಸ್ ಆಲ್ಸೋ ಎ ಡಯಾಮೀಟರ್ ಹೌದಲ್ವಾ. ಓಕೆನಾ. ದಿಸ್ ಈಸ್ ಆಲ್ಸೋ ಡಯಾಮೀಟರ್. ಸೊ ಡಯಾಮೀಟರನ್ನು ಸ್ಮಾಲ್ ಲೆಟ್ರ್ D ಇಂದ ಡಿನೋಟ್ ಮಾಡ್ತೀವಿ. ಸೊ ರೇಡಿಯಸ್ಸನ್ನು ಸ್ಮಾಲ್ ಲೆಟ್ರ್ R ಇಂದ ಡಿನೋಟ್ ಮಾಡ್ತೀವಿ. ತುಂಬ ಇಂಪಾರ್ಟೆಂಟ್. ಓಕೆನಾ. ನೆಕ್ಸ್ಟ್ ಪಾಯಿಂಟ್ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್. ಸರ್ಕಂಫರೆನ್ಸ್ ಏನು, ನೆಕ್ಸ್ಟ್ ಟರ್ಮ್ ಯಾವುದು, ಸರ್ಕಂಫರೆನ್ಸ್ ಅಂದರೆ ಏನು, ದ ಲೆಂತ್ ಆಫ್ ದ ಲೈನ್
that goes round a circle is called the circumference of the circle. ಸೊ ಇಲ್ಲಿ ಸರ್ಕಲ್ ಇದೆ ಹೌದಲ್ವಾ, ಇದು ರೌಂಡ್ ಲೈನು ಕರ್ವ್ಡ್ ಲೈನು ಪಾಸ್ ಆಗಿದೆ ಹೌದಲ್ವಾ, ಇದನ್ನೇ ನಾವೇನಂತ ಕರಿತೀವಿ, ಸೊ ಸರ್ಕಂಫರೆನ್ಸ್ ಏನಂತ ಕರಿತೀವಿ, ಸರ್ಕಂಫರೆನ್ಸ್ ಮೀನ್ಸ್ ದ ಲೆಂತ್ ಆಫ್ ದ ಲೈನ್ ದಟ್ ಗೋಸ್ ರೌಂಡ್ ಎ ಸರ್ಕಲ್ ಈಸ್ ಕಾಲ್ಡ್ ದ ಸರ್ಕಂಫರೆನ್ಸ್. ಓಕೆನಾ, ದಿಸ್ ಇಸ್ ಸರ್ಕಂಫರೆನ್ಸ್. ಸೊ ಇಲ್ಲಿ ಸರ್ಕಲ್ ಡ್ರಾ ಮಾಡಿದ್ದೀನಿ ಹೌದಲ್ವಾ, ಇದು ಸರ್ಕಂಫರೆನ್ಸ್ ಹೌದಲ್ವಾ. ಸೊ ಓಕೆನಾ. ಸೊ ಈಗ ಏನು ಮಾಡೋಣ, ಸೊ ಏನು ಸರ್ಕಲ್ ಒಂದು ಸರ್ಕಲನ್ನು ತೊಗೊಂಡು ಸರ್ಕಲ್ ರಿಲೇಟೆಡ್ ಟರ್ಮ್ಸನ್ನು ಡ್ರಾ ಮಾಡೋಣ. ದಿಸ್ ಈಸ್ ಸರ್ಕಲ್, ಇದನ್ನು ನಾವೇನಂತ ಕರಿತೀವಿ, ಸರ್ಕಂಫರೆನ್ಸ್ ಹೌದಲ್ವಾ. ಸರ್ಕಲನ್ನು ಡ್ರಾ ಮಾಡಿದ್ದೀನಿ, ಇದು ಸರ್ಕಂಫರೆನ್ಸ್. ಓಕೆನಾ. ಸೊ ಸೆಂಟರ್ ಅಂದರೆ ಏನು, ಸೊ ಮಿಡ್ಲಲ್ಲಿರೋ ಪಾಯಿಂಟ್ ಹೌದಲ್ವಾ. ಓಕೆನಾ, ಬರೀ ಕೈಯಲ್ಲಿ ಡ್ರಾ ಮಾಡಿದ್ದೀನಿ. ಸೊ ಈಗ ನಾನು ಏನು ಮಾಡ್ತೀನಿ, ಒನ್ಸ್ ಅಗೇನ್ ನಾನು ಕಾಂಪಾಸ್ ತೊಗೊಂಡು ಡ್ರಾ ಮಾಡ್ತೀನಿ. ಓಕೆನಾ. ಸೊ ಇಲ್ಲಿಟ್ಟು ನಾನು ಏನು ಮಾಡ್ತಿದ್ದೀನಿ, ಕಾಂಪಾಸ್ ತೊಗೊಂಡು ಇಲ್ಲಿ ಡ್ರಾ ಮಾಡ್ತಿದ್ದೀನಿ. ಬೆಸ್ಟ್ ನಿಮ್ಗೆ ಗೊತ್ತಾಗಲಿ ಅಂತೇಳಿ ನಾನು ಇಲ್ಲಿ ಚಾಕ್ ಪೀಸ್ ಇಡ್ತೀನಿ. ಚಾಕ್ ಪೀಸ್ ಇಟ್ಟು ಈಗ ಸರ್ಕಲನ್ನು ಡ್ರಾ ಮಾಡ್ತಿದ್ದೀನಿ. ಓಕೆನಾ, ಚಾಕ್ ಪೀಸನ್ನು ಇಟ್ಟು ಎಲ್ಲಿ ಇಟ್ಟಿದ್ದೀನಿ, ಇಲ್ಲಿ ಇಟ್ಕೊಂಡಿದ್ದೀನಿ ಕಾಂಪಾಸು. ಓಕೆನಾ. ಸೊ ಈ ಪಾಯಿಂಟಲ್ಲಿ ಇಟ್ಟು ಸರ್ಕಲನ್ನು ಏನು ಮಾಡೋಣ, ಡ್ರಾ ಮಾಡೋಣ ಹೌದಲ್ವಾ. ಸೊ ಕಾಂಪಾಸ್ನ ಹೆಲ್ಪಿಂದ ಸರ್ಕಲನ್ನು ಏನು ಮಾಡೋಣ, ಡ್ರಾ ಮಾಡೋಣ. ಸೊ ಸೊ ನೀವು ಬುಕ್ಕಲ್ಲಿ ಡ್ರಾ ಮಾಡ್ತಿರೋ ಸರ್ಕಲ್ ಹೌದಲ್ವಾ, ತುಂಬ ಈಸಿಯಾಗಿ ಡ್ರಾ ಮಾಡ್ಬೋದು ನೀವು. ಓಕೆ. ಸೊ ಈ ಪಾಯಿಂಟಲ್ಲಿ ಇಟ್ಟು ನಾನು ಏನು ಮಾಡಿದ್ದೀನಿ, ಸರ್ಕಲನ್ನು ಡ್ರಾ ಮಾಡಿದ್ದೀನಿ. ಸೊ ಈ ಪಾಯಿಂಟ್ ಸೆಂಟರ್ ಅಂತ ಕರಿತೀವಿ. ಸೆಂಟರನ್ನು ನಾನು ಎಕ್ಸ್ ಅಂತ ಡಿನೋಟ್ ಮಾಡ್ತೀನಿ. ಸೊ ರೇಡಿಯಸ್ ಅಂದರೆ ಏನು, ಸೆಂಟರ್ ಆಫ್ ಎ ಸರ್ಕಲಿಂದ ಸರ್ಕಲ್ ಮೇಲೆ ಯಾವುದಾದ್ರೂ ಲೈನ್ ಡ್ರಾ ಮಾಡಿದ್ರೆ ಅದು ರೇಡಿಯಸ್. ಸೆಂಟರ್ ಆಫ್ ಎ ಸರ್ಕಲಿಂದ ಲೈನ್ ಡ್ರಾ ಮಾಡಿದ್ದೀನಿ ನಾನು, ಇದು ರೇಡಿಯಸ್. ಈ ರೇಡಿಯಸ್ನ ನಾನು ಎಕ್ಸ್ ವೈ ಅಂತ ಡಿನೋಟ್ ಮಾಡ್ತೀನಿ ಹೌದಲ್ವಾ, ಸ್ಮಾಲ್ ಆರ್ ಅಂತ ಡಿನೋಟ್ ಮಾಡ್ತೀನಿ. ನೆಕ್ಸ್ಟ್ ಕಾರ್ಡ್. ಸೊ ಕಾರ್ಡ್ ಅಂದರೆ ಸರ್ಕಲ್ನ ಯಾವುದೇ ಪಾಯಿಂಟನ್ನು ಜಾಯಿನ್ ಮಾಡಿದಾಗ, ಯಾವುದೇ ಎರಡು ಪಾಯಿಂಟನ್ನು ಜಾಯಿನ್ ಮಾಡ್ತೀವಿ ಅದನ್ನು ನಾವು ಕಾರ್ಡ್ ಅಂತ ಕರಿತೀವಿ. ಸೊ ನಾನಿಲ್ಲಿ ಬರಿತೀನಿ, ಇದು ಏನು ಕಾರ್ಡ್. ಈ ಕಾರ್ಡನ್ನು ನಾನು ಪಿ ಕ್ಯೂ ಅಂತ ನೇಮ್ ಕೊಡ್ತೀನಿ. ಓಕೆನಾ. ನೆಕ್ಸ್ಟ್ ಡಯಾಮೀಟರ್. ಡಯಾಮೀಟರ್ ಇಸ್ ದ ಬಿಗ್ಗೆಸ್ಟ್ ಕಾರ್ಡ್. ಬಟ್ ಇಲ್ಲೇನು, ಕಾರ್ಡಿಂದ ಯಾವುದೇ ಎರಡು ಪಾಯಿಂಟನ್ನು ಜಾಯಿನ್ ಮಾಡಿದಾಗ, ಸಾರಿ ಕಾರ್ಡ್ ಅಂದರೆ ಏನು, ಸರ್ಕಲ್ನ ಯಾವುದೇ ಎರಡು ಪಾಯಿಂಟನ್ನು ಜಾಯಿನ್ ಮಾಡಿದಾಗ ಇದು ಕಾರ್ಡ್ ಫಾರ್ಮ್ ಆಗುತ್ತೆ. ಡಯಾಮೀಟರನ್ನು ಸಹ ಯಾವುದೇ ಎರಡು ಪಾಯಿಂಟನ್ನು ಜಾಯಿನ್ ಮಾಡಬೇಕು, ಬಟ್ ಅದು ಏನು ಪಾಯಿಂಟು, ಆ ಲೈನ್ ಇದೆಯಲ್ಲ ಡಯಾಮೀಟರ್, ಸೆಂಟರ್ ಆಫ್ ಎ ಸರ್ಕಲಿಂದ ಕ್ರಾಸ್ ಆಗಿರಬೇಕು. ಇಲ್ಲೆರಡು ಪಾಯಿಂಟನ್ನು ನಾನು ಜಾಯಿನ್ ಮಾಡಿದ್ದೀನಿ. ಓಕೆನಾ. ಸೊ ಡಯಾಮೀಟರ್ ಈಸ್ ಬಿಗ್ಗೆಸ್ಟ್ ಕಾರ್ಡ್. ಓಕೆನಾ, ಡಯಾಮೀಟರ್ ಸಹ ಬಿಗ್ಗೆಸ್ಟ್, ಸರ್ಕಲ್ನ ಬಿಗ್ಗೆಸ್ಟ್ ಕಾರ್ಡ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಸರ್ಕಂಫರೆನ್ಸ್. ಸ್ಟಾರ್ಟಿಂಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದೆ, ನಾನು ಡ್ರಾ ಮಾಡಿದೆ ಹೌದಲ್ವಾ, ಇದು ಕರ್ವ್ಡ್ ಲೈನು, ಕ್ಲೋಸ್ಡ್ ಫಿಗರ್, ಇದು ಸರ್ಕಲ್ ಡ್ರಾ ಮಾಡಿದೆ ಹೌದಲ್ವಾ, ಇದು ಲೈನ್ ಇದೆ ಹೌದಲ್ವಾ, ಕರ್ವ್ಡ್ ಲೈನ್, ಇದನ್ನು ನಾವು ಸರ್ಕಂಫರೆನ್ಸ್ ಅಂತ ಕರಿತೀವಿ. ಇದು ಸರ್ಕಲ್ ರಿಲೇಟೆಡ್ ಪಾಯಿಂಟ್ಸ್. ಓಕೆನಾ. ಸೊ ಈಗ ನಾನು ಏನು ಹೇಳಿದೆ, ಸೊ ರೇಡಿಯಸ್ ಏನು ಹೇಳಿದೆ, ಸೆಂಟರ್ ಆಫ್ ಎ ಸರ್ಕಲ್ ಹೌದಲ್ವಾ, ಸರ್ಕಲ್ನ ಸೆಂಟರ್ ಹೌದಲ್ವಾ. ಸರ್ಕಲ್ನ ಸೆಂಟರಿಂದ ಸರ್ಕಲ್ ಮೇಲೆ ಯಾವುದೇ ಲೈನು ಜಾಯಿನ್ ಮಾಡಿರಿ ಅದು ರೇಡಿಯಸ್ ಆಗುತ್ತೆ. ಸೊ ಹಾಗಾದರೆ ಇಲ್ಲಿ ಸೆಂಟರ್ ಆಫ್ ಎ ಸರ್ಕಲಿಂದ ಇಲ್ಲಿ ಒಂದು ಲೈನ್ ಜಾಯಿನ್ ಮಾಡಿದ್ದೀನಿ, ಇದು ರೇಡಿಯಸ್. ಸೊ ಸೆಂಟರ್ ಆಫ್ ಎ ಸರ್ಕಲಿಂದ ಇಲ್ಲಿ ಒಂದು ಲೈನ್ ಜಾಯಿನ್ ಮಾಡಿದ್ದೀನಿ, ಸೊ ಇದು ರೇಡಿಯಸ್. ಸೊ ಹಾಗಾದರೆ ಇಲ್ಲಿಂದ ಇಲ್ಲಿ ಜಾಯಿನ್ ಮಾಡಿದಾಗ ಇದು ಡಯಾಮೀಟರ್. ಡಯಾಮೀಟರ್ ಈಸ್ ಈಕ್ವಲ್ ಟು 2r. ಸೊ ರೇಡಿಯಸ್ ಮತ್ತು ಡಯಾಮೀಟರ್ಗೆ ಏನು ರಿಲೇಷನ್, ಡಯಾಮೀಟರ್ ಈಸ್ ಈಕ್ವಲ್ ಟು 2r. 2r ಅಂದರೆ 2 ಅಂದರೆ ಏನು, 2 ಟೈಮ್ಸ್ r ಅಂತೇಳಿ, 2r ಅಂದರೆ ಹೌದಲ್ವಾ, 2 ಟೈಮ್ಸ್ r. ಸೊ ಇನ್ನೊಂದ್ಸಲಿ ತೋರಿಸ್ತಿದ್ದೀನಿ ನೋಡ್ರಿ. ಸೊ ಡಿ ಈಸ್ ಈಕ್ವಲ್ ಟು 2r. ಸರ್ಕಲ್ ಇದೆ ಹೌದಲ್ವಾ. ಸೊ ಇಲ್ಲಿ ಸೆಂಟರ್ ಆಫ್ ಎ ಸರ್ಕಲ್ ಇದೆ ಹೌದಲ್ವಾ, ಸೆಂಟರ್ ಆಫ್ ಎ ಸರ್ಕಲ್ನಿಂದ ಸೊ ಸರ್ಕಲ್ ಮೇಲೆ ಒಂದು ಲೈನ್ ಡ್ರಾ ಮಾಡ್ತಿದ್ದೀನಿ, ಇದನ್ನು ರೇಡಿಯಸ್ ಅಂತ ಕರಿತೀವಿ ಹೌದಲ್ವಾ. ಓಕೆನಾ. ಸೊ ಹಾಗಾದರೆ ಇಲ್ಲೊಂದು ಲೈನನ್ನು ನಾನು ಡ್ರಾ ಮಾಡ್ತೀನಿ, ಹಾಗಾದರೆ ಇದನ್ನು ರೇಡಿಯಸ್. ಎಷ್ಟು ರೇಡಿಯಸ್ ಆಯಿತು, 2 ರೇಡಿಯಸ್. 2 ರೇಡಿಯಸನ್ನು ಜಾಯಿನ್ ಮಾಡಿದಾಗ ಏನು ಫಾರ್ಮ್ ಆಯ್ತು, ಇದು ಡಯಾಮೀಟರ್ ಹೌದಲ್ವಾ. ಡಯಾಮೀಟರ್ ಮತ್ತು ರೇಡಿಯಸ್ಗೆ ಏನು ರಿಲೇಷನ್ ಇದೆ, ಡಿ ಈಸ್ ಈಕ್ವಲ್ ಟು 2r ಹೌದಲ್ವಾ. ಡಿ ಈಸ್ ಈಕ್ವಲ್ ಟು 2r. ಡಯಾಮೀಟರ್ ರೇಡಿಯಸ್ ಕೊಟ್ಟು ಡಯಾಮೀಟರ್ ಕೇಳಿದಾಗ ಡಿ ಈಸ್ ಈಕ್ವಲ್ ಟು 2r. ಸೊ ಅದೇ ಓನ್ಲಿ ಡಯಾಮೀಟರ್ ಕೊಟ್ಟು ರೇಡಿಯಸ್ ಫೈಂಡ್ ಔಟ್ ಮಾಡಿರಿ ಅಂದಾಗ ಸೇಮ್ ಫಾರ್ಮುಲಾ ತುಂಬ ಈಸಿ. ಡಿ ಈಸ್ ಈಕ್ವಲ್ ಟು 2r ನಿಮಗೆ ನೆನಪು ಬಂದರೆ
ಈಸಿಯಾಗಿ ನೀವು ರೇಡಿಯಸ್ ಬರಿಬೋದು. ಏನು ಇಲ್ಲಿರೋ ಆರ್ ಇಲ್ಲೇ ಇರಲಿ ಈಸ್ ಈಕ್ವಲ್ ಟು ಡಿ ಈಸ್ ಈಕ್ವಲ್ ಟು ಆರ್ ಇಲ್ಲೇ ಇರಲಿ, ಹೌದಲ್ವಾ? ಸೊ ಈ 2ನ ಕೆಳಗೆ ತೊಗೊಳೋಣ. ಡಿ ಬೈ ಟು ಅಂದರೆ ಡಯಾಮೀಟರ್ನ 2 ಅಂದರೆ ಹಾಫ್. ಫ್ರ್ಯಾಕ್ಷನ್ಸಲ್ಲಿ ನೀವು ಇದು ಮಾಡಿದ್ದೀರಾ, ಹೌದಲ್ವಾ? 1/2. ಡಿ/2 ಅಂದರೆ ಹಾಫ್ ಅದರಲ್ಲಿ, ಡಯಾಮೀಟರ್ನ ಹಾಫ್, ಹೌದಲ್ವಾ? ರೇಡಿಯಸ್ ಅಂದರೆ ಡಯಾಮೀಟರ್ನ ಹಾಫ್, ಹೌದಲ್ವಾ? ಡಯಾಮೀಟರ್ನ ಹಾಫ್ ರೇಡಿಯಸ್ ಫೈಂಡ್ ಔಟ್ ಮಾಡಿರಿ ಅಂದಾಗ, ಸೊ ಡಯಾಮೀಟರ್ ಕೊಟ್ಟಾಗ, ಸೊ ಕೊಟ್ಟಿರೋ ಡಯಾಮೀಟರನ್ನು 2 ಇಂದ ಡಿವೈಡ್ ಮಾಡಿರಿ, ಅವಾಗ ರೇಡಿಯಸ್ ಸಿಗುತ್ತೆ. ಓಕೆನಾ? ಡಯಾಮೀಟರ್ ಕೊಟ್ಟಾಗ ರೇಡಿಯಸ್ ಫೈಂಡ್ ಔಟ್ ಮಾಡಿರಿ ಅಂದಾಗ ಏನು ಮಾಡಬೇಕು? ಕೊಟ್ಟಿರೋ ಡಯಾಮೀಟರನ್ನು ನಾವು ಏನು ಮಾಡಬೇಕು? ಸೊ 2 ಇಂದ ಡಿವೈಡ್ ಮಾಡಿದ್ರೆ ನಮಗೆ ರೇಡಿಯಸ್ ಸಿಗುತ್ತೆ, ಹೌದಲ್ವಾ? ಸೊ ರೇಡಿಯಸ್ ಕೊಟ್ಟು ಡಯಾಮೀಟರ್ ಫೈಂಡ್ ಔಟ್ ಮಾಡಿರಿ ಅಂದಾಗ, ಸೊ ಕೊಟ್ಟಿರೋ ರೇಡಿಯಸ್ಸನ್ನು 2 ಇಂದ ಮಲ್ಟಿಪ್ಲೈ ಮಾಡಬೇಕು. ಏನು ಮಾಡಬೇಕು? 2 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಈ ಫಾರ್ಮುಲಾನ ನೆನ್ಪಿಡ್ಕೊಂಡಿರಬೇಕು. ಡಿ ಈಸ್ ಈಕ್ವಲ್ ಟು 2r, ಡಿ ಈಸ್ ಈಕ್ವಲ್ ಟು 2r, ಆರ್ ಈಸ್ ಈಕ್ವಲ್ ಟು ಇಲ್ಲಿರೋ 2ನ ಡಿ ಕೆಳಗೆ ತೊಗೊಂಡೋಗ್ಬೇಕು. ಆರ್ ಈಸ್ ಈಕ್ವಲ್ ಟು ಡಿ/2. ಓಕೆನಾ? ಸೊ ಇವತ್ತು ನಾವೇನು ಡಿಸ್ಕಸ್ ಮಾಡಿದ್ವಿ? ಸೊ ಕ್ಲೋಸ್ಡ್ ಆ್ಯಂಡ್ ಓಪನ್ ಫಿಗರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಸರ್ಕಲ್ ರಿಲೇಟೆಡ್ ಟರ್ಮ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಮತ್ತು ಡಯಾಮೀಟರ್ ಆ್ಯಂಡ್ ರೇಡಿಯಸ್ಗೆ ರಿಲೇಟೆಡ್ ಫಾರ್ಮುಲಾ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸರ್ಸೈಸ್ 7.2 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಸೊ ಅದರಲ್ಲಿ ಆ ಪ್ರಾಬ್ಲಮ್ಸಲ್ಲಿ ಟರ್ಮ್ಸ್ ರಿಲೇಟೆಡ್ ಸರ್ಕಲ್ ರಿಲೇಟೆಡ್ ಟರ್ಮ್ಸನ್ನು ನಾವು ಡಿನೋಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಸೊ ರೇಡಿಯಸ್ ಮತ್ತು ಡಯಾಮೀಟರ್ ರಿಲೇಟೆಡ್ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.